ನಮಸ್ಕಾರ, ನಾನು ವಾಸ್ಕಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮೈಂಡ್ ಇದು MLL ಕ್ಲಬ್ಬಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಹಾಸ್ಪಿಟ್ಲಲ್ಲಿ ಏನೇನು ನಡೆಯುತ್ತೆ, ಯಾವ್ಯಾವ ಥರ ಆ, ಇದು ವ್ಯವಸ್ಥೆಗಳಿರುತ್ತವೆ, ಯಾವ್ಯಾವ ಥರ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಆ, ಹೆಂಗೆ ಆಸ್ಪತ್ರೆಗೆ ಜನಗಳು ಬರ್ತಾರೆ, ಹೆಂಗೆ ಟ್ರೀಟ್ಮೆಂಟ್ ತಗೋತಾರೆ, ಹೆಂಗೆ ಅದರಿಂದ ಬಿಡ್ತಾರೆ, ಅದು ವಿಚಾರ ಎಲ್ಲ ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ಪ್ರಾಜೆಕ್ಟ್ ಮಾಡಬೇಕು. ನೀವು ಆ ಪ್ರಾಜೆಕ್ಟಲ್ಲಿ ನೀವು ಬೇರೆ ಬೇರೆ ಥರ ಹಾಸ್ಪಿಟಲ್ ಇರೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಜನಗಳು ಬೇರೆ 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 ಥರ ಡಾಕ್ಟರ್ಸ್ ಇರ್ತಾರೆ, ನರ್ಸ್ಗಳು ಇರ್ತಾರೆ, ಅವ್ರ ವಿಚಾರ ಎಲ್ಲ ಮಾತಾಡಬೇಕು. ಆಮೇಲೆ ಪೇಷಂಟ್ಸ್ ಬರೋದನ್ನು ತೋರಿಸ್ಬೇಕು. ಪೇಷಂಟ್ಸ್ ಬಂದಮೇಲೆ ಅದು ಹೆಂಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಕಳಿಸ್ತಾರೆ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ, ಏನೇನು ನಡೆಯುತ್ತಲ್ಲಿ, ಹೆಂಗೆ ವಾಸಿ ಆದ್ಮೇಲೆ ವಾಪಸ್ ಹೋಗ್ತಾರೆ, ಅದನ್ನೆಲ್ಲ ನೀವು ತೋರಿಸ್ಬೇಕು ಆ್ಯನ್ಯುವಲ್ ಡೇಲಿ. ಓಕೆ, ಸೊ ನಾನು ತೋರಿಸ್ತೀನಿ ಹೆಂಗೆ ನಡೆಯುತ್ತೆ ಅಂತ. ಅದನ್ನು ನೀವು ಫಾಲೋ ಮಾಡಿಕೊಂಡು, ಈ ವಿಡಿಯೋನ ಫಾಲೋ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಡ್ರಾಮಾ ಥರ ಮಾಡಬೇಕು. ಓಕೆ, ಹೆಂಗೆ ನಡೆಯುತ್ತೆ ಅಂತ ಎಲ್ಲ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಂಡು ನಾ ಎಲ್ಲ ಪಾತ್ರಗಳೆಲ್ಲ ಹೇಳ್ತೀನಿ, ಯಾವ್ಯಾವ ಥರ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ್ಯಾವ ಥರ ಪಾತ್ರಗಳಿರುತ್ತೆ ಅಂತ. ಅದನ್ನು ತಿಳ್ಕೊಂಡು ನೀವು ಅದನ್ನು ಒಂಥರ ಡ್ರಾಮಾ ಥರ ಮಾಡಬೇಕು. ಗೊತ್ತಾಯ್ತಾ? ಸೊ ಇವಾಗ ಹಾಸ್ಪಿಟ್ಲ್ ಅಂದರೆ ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತೆ. ಇವಾಗ ಗುಂಡ್ಲುಪೇಟೆಯಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತೆ. ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ್ಯಾವ ಥರ ಜನಗಳಿರ್ತಾರೆ ಅದು ಯೋಚನೆ ಮಾಡೋಣ. ಡಾಕ್ಟರ್ಸ್ ಇರ್ತಾರೆ. ಓಕೆ, ಅವರೆಲ್ಲ ಡಾಕ್ಟರ್ಸ್ ಅಂದರೆ ಏನು? ಅವರು ಕಾಯಿಲೆಗಳನ್ನು ವಾಸಿ ಮಾಡೋಕ್ಕೆ ಅವರು ಡಾಕ್ಟರ್ಸ್ ಇರ್ತಾರೆ. ಬೇರೆ ಬೇರೆ ಥರ ಜನರಲ್ ಡಾಕ್ಟರ್ಸ್ ಇರ್ತಾರೆ. ಅದ್ರ ಜೊತೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಬೇರೆ ಬೇರೆ ಥರ ಕಾಯಿಲೆಗಳಿಗೆ ಬೇರೆ ಬೇರೆ ಥರ ಡಾಕ್ಟರ್ಸ್ ಇರ್ತಾರೆ. ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ. ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ, ಅಂದರೆ ಹೃದಯದ ತೊಂದರೆಗಳಿರೋರಿಗೆ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ. ಆಮೇಲೆ ಇದು ಮೂಗಲ್ಲಿ, ಆಮೇಲೆ ಫ್ಲೂ ಬಂದಾಗ, ಫ್ಲೂ ಬರುತ್ತೆ ಕೆಲವರಿಗೆ, ನೆಗಡಿ ಬರುತ್ತೆ, ಕಣ್ಣಿನ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಇ ಎನ್ ಟಿ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಓಕೆ, ಆಮೇಲೆ ಕೆಲವ್ರಿಗೆ ಆಸ್ಮಾ ಬರುತ್ತೆ, ತುಂಬ ಸಿಗರೆಟ್ ಎಲ್ಲ ಸ್ಮೋಕ್ ಮಾಡಿದ್ರೆ ಆಸ್ಮಾ ಬರುತ್ತೆ, ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಪಲ್ಮನಾಲಜಿಸ್ಟ್ ಅಂತ ಕರೀತಾರೆ. ಓಕೆ, ಆಮೇಲೆ ಹೊಟ್ಟೆ ನೋವು ಪ್ರಾಬ್ಲಮ್ಸು, ತುಂಬ ತಿಂದ್ಬಿಟ್ಟಿರ್ತಾರೆ, ಅವ್ರಿಗೆಲ್ಲ ಹೊಟ್ಟೆ ನೋವು ಪ್ರಾಬ್ಲಮ್ಸ್ ಬರುತ್ತೆ, ವಾಂತಿ ಸಂಕಟ ಬರುತ್ತೆ, ತುಂಬ ಅಸಿಡಿಟಿ ಬರುತ್ತೆ, ಅವ್ರಿಗೆ ಗ್ಯಾಸ್ಟ್ರೋಎಂಟೆರಾಲಜಿಸ್ಟ್ ಅಂತ ಕರೀತಾರೆ. ಸರಿನಾ? ಆಮೇಲೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಕಣ್ಣು ಕಾಣಿಸಲ್ಲ, ಕಣ್ಣಲ್ಲಿ ತುಂಬ ಕಾಣಿಸಕ್ಕೆ ಆಗದೇ ಇಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ಆಪ್ಥಮಾಲಜಿಸ್ಟ್ ಅಂತ ಕರೀತಾರೆ. ಆಮೇಲೆ ಉಚ್ಚೆ ಮಾಡೋಕ್ಕಾಗಲ್ಲ, ಉರಿಮೂತ್ರ ಆಗತ್ತೆ, ಅಂಥ ಪ್ರಾಬ್ಲಮ್ಸ್ ನೋಡೋಕ್ಕೆ ಯೂರಾಲಜಿಸ್ಟ್ ಅಂತ ಕರೀತಾರೆ. ಆಮೇಲೆ ಹೆರಿಗೆ, ಒಂದು ಮಗು ಹುಟ್ಟಬೇಕು, ಆ ಮಗು ಹುಟ್ಸಕ್ಕೆ ಅದೆಲ್ಲ ಆಪರೇಷನ್ ಮಾಡಿ ಮಗುನ ತೆಗಿಬೇಕು, ಅವ್ರಿಗೆ ಒಂದು ನಿಮಿಷ, ಸರಿ ಅದು ತಪ್ಪಾಗಿ ಬರದೆ, ಒಂದು ನಿಮಿಷ, ಗೈನೆಕಾಲಜಿಸ್ಟ್ ಅಂತ ಕರೀತಾರೆ. ಸರಿನಾ? ಸೊ ಈ ಥರ ಬೇರೆ ಬೇರೆ ಥರ ತೊಂದರೆಗಳಿಗೆ ಬೇರೆ ಬೇರೆ ಥರ ಡಾಕ್ಟರ್ಸ್ ಇರುತ್ತೆ, ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಆಮೇಲೆ ಜನರಲ್ ಡಾಕ್ಟರ್ಸು ಇರ್ತಾರೆ. ಜನರಲ್ ಡಾಕ್ಟರ್ಸ್ ಅಂದರೆ ಸಣ್ಣ ಪುಟ್ಟ ಕಾಯಿಲೆಗೆ ಈ ಸ್ಪೆಷಲಿಸ್ಟ್ ಹತ್ರ ಹೋಗೋದಿಲ್ಲ ಅಲ್ವಾ. ಸಣ್ಣ ಪುಟ್ಟ ಏನೋ ಫ್ಲೂ ಬಂದಿದೆ, ಏನೋ ನೆಗಡಿ ಬಂದಿದೆ ಅಂತ ಅವ್ರಿಗೆ ಸಣ್ಣ ಪುಟ್ಟ ಕಾಯಿಲೆಗೆ ಜನರಲ್ ಡಾಕ್ಟರ್ಸ್ ಹತ್ರ ಹೋಗ್ಬೋದು. ಈ ಸ್ಪೆಷಲಿಸ್ಟ್ ತುಂಬ ಸೀರಿಯಸ್ ಪ್ರಾಬ್ಲಮ್ಸ್, ಹೃದಯದ ಪ್ರಾಬ್ಲಮ್ಮು, ಇಲ್ಲದ್ರೆ ಆಸ್ಮಾ ಪ್ರಾಬ್ಲಮ್ಮು ಅಂಥವ್ರಿಗೆ ಈ ಸ್ಪೆಷಲಿಸ್ಟ್ ಕಾರ್ಡಿಯಾಲಜಿಸ್ಟ್, ENT, ಪಲ್ಮನಾಲಜಿಸ್ಟ್, ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ಆಪ್ಥಲ್ಮಾಲಜಿಸ್ಟ್, ಗೈನಕಾಲಜಿಸ್ಟ್, ಯೂರಾಲಜಿಸ್ಟ್ ಅಂತ ಹೋಗ್ಬೋದು. ಆ ಥರ ಇನ್ನೂ ಏನೇನೋ ಥರ ಸ್ಪೆಷಲಿಸ್ಟ್ ಇದ್ದಾರೆ. ಓಕೆ, ಕ್ಯಾನ್ಸರ್ ಅಂತ ನೀವು ಕೇಳಿರ್ಬೋದು, ಕ್ಯಾನ್ಸರ್ ಇರೋರಿಗೆ ಆನ್ಕಾಲಜಿಸ್ಟ್ ಅಂತ ಕರೀತಾರೆ. ಆನ್ಕಾಲಜಿಸ್ಟ್, ಒಂದು ನಿಮಿಷ, ಸರಿ ತಪ್ಪು ಬರುತ್ತೆ, ಒಂದು ನಿಮಿಷ, ಆನ್ಕಾಲಜಿಸ್ಟ್ ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಥರ ಡಾಕ್ಟರ್ಸ್ ಇರ್ತಾರೆ. ಆಯ್ತಾ? ಸೊ ಇವಾಗ ನೆಕ್ಸ್ಟ್ ವಿಚಾರ ಮಾತಾಡೋಣ. ಸೊ ಅವರೆಲ್ಲ ಡಾಕ್ಟರ್ಸು.
ಗೊತ್ತಾಯ್ತಾ? ಜನರಲ್ ಡಾಕ್ಟರ್ಸು, ಸ್ಪೆಷಲಿಸ್ಟ್ ಡಾಕ್ಟರ್ಸ್. ಸೊ ಹಾಸ್ಪಿಟಲ್ ಎಂಥ ಜನಗಳಿರ್ತಾರೆ? ಡಾಕ್ಟರ್ಸ್ ಇರ್ತಾರೆ, ಜನರಲ್ ಡಾಕ್ಟರ್ಸು ಇರ್ತಾರೆ, ಆಮೇಲೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಇರ್ತಾರೆ. ಅದು ಹೇಳಿದ್ನಲ್ಲ ಯಾವ ಥರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇರ್ತಾರೆ ಅಂತ. ಸ್ಪೆಷಲಿಸ್ಟ್ ಡಾಕ್ಟರ್ಸು ಇರ್ತಾರೆ. ಅದ್ ಜೊತೆಗೆ ನರ್ಸ್ಗಳಿರ್ತಾರೆ. ನರ್ಸ್ಗಳು ಏನು ಮಾಡ್ತಾರೆ? ನರ್ಸ್ಗಳು ಡಾಕ್ಟರ್ಸ್ನ ಸಹಾಯ ಮಾಡ್ತಾರೆ. ಓಕೆ, ಡಾಕ್ಟರ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ? ಡಾಕ್ಟರ್ಸ್ ತುಂಬ ಬ್ಯುಸಿಯಾಗಿರ್ತಾರಲ್ವಾ? ಅವರು ಒಂದು ಪೇಷಂಟ್ ನೋಡುವಾಗ ಆ ಪೇಷಂಟ್ ರೆಡಿ ಮಾಡೋದು, ಆಮೇಲೆ ಅವ್ರಿಗೆ ಹಾಸಿಗೆ ಸರಿ ಮಾಡಿಕೊಡೋದು. ಅವರು ಕೆಲವು ಡಾಕ್ಟರ್ ವಾರ್ಡಲ್ಲಿ ಇರುವಾಗ ಕೆಲವ್ರಿಗೆ ಉಚ್ಚೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಡಯಪರ್ ಹಾಕಬೇಕು, ಅವ್ರಿಗೆ ಕೆಥೀಟರ್ ಹಾಕಬೇಕು, ಆಮೇಲೆ ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು, ಔಷಧಿಗಳು ಕೊಡಬೇಕು. ಅದೆಲ್ಲ ಡಾಕ್ಟರ್ಸ್ ಕೊಡೋಕ್ಕಾಗಲ್ಲ ಅಲ್ವಾ? ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ನರ್ಸಸ್ ಅಂತ ಇರ್ತಾರೆ. ಅವ್ರು ನರ್ಸ್ಗಳು ಆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾರೆ. ಸೊ ನರ್ಸ್ಗಳಿರ್ತಾರೆ. ಆಮೇಲೆ ಸರ್ಜರಿ ಮಾಡೋರು, ಸೊ ಕೆಲವು ಸಣ್ಣ ಕೆಲವು ಕಾಯಿಲೆಗಳಿಗೆ ಸುಮ್ಮನೆ ಔಷಧಿ ಕೊಟ್ಬಿಟ್ಟು ಡಾಕ್ಟರ್ಸ್ ಏನು ಮಾಡ್ತಾರೆ, ಅವ್ರು ಏನಾದ್ರು ಹೃದಯದ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ನೋವು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಔಷಧಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ಕೆಲವು ಸತಿ ಆಪರೇಷನ್ ಮಾಡಬೇಕಾಗತ್ತೆ, ಏನೋ ತೆಗಿಬೇಕಾಗತ್ತೆ, ಅಲ್ಲಿ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ರೆ ಸರ್ಜರಿ ಮಾಡಿ ಹಾರ್ಟಿನ ಒಳಗಿರೋ ಪ್ರಾಬ್ಲಮ್ನ ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ದರೆ ಹೊಟ್ಟೆ ನೋವು ಪ್ರಾಬ್ಲಮ್ ತುಂಬ ಸೀರಿಯಸ್ ಆಗಿದ್ರೆ ಅಲ್ಲಿ ಒಳಗೆ ಹೋಗಿ ಸರ್ಜರಿ ಮಾಡಬೇಕಾಗತ್ತೆ. ಅದನ್ನ ಆಪರೇಷನ್ ಮಾಡಬೇಕು. ಅದು ಹೊಟ್ಟೆ ಕುಯ್ದು ಇಲ್ದ್ರೆ ಹೃದಯನ ಕುಯ್ದು ಅದಕ್ಕೆಲ್ಲ ಆಪರೇಷನ್ ಮಾಡಬೇಕು. ಅದಕ್ಕೆ ಸರ್ಜನ್ಸ್ ಅಂತ ಕರೀತಾರೆ. ಅದಲ್ಲೂ ಅಷ್ಟೇ ಬೇರೆ ಬೇರೆ ತರ ಸರ್ಜನ್ಸ್ ಇರ್ತಾರೆ. ಹಾರ್ಟಿಗ್ ಸ್ಪೆಷಲಿಸ್ಟ್ ಇರ್ತಾರೆ, ಆಮೇಲೆ ಡಾಕ್ಟರ್ಸ್ ಇರ್ತಾರೆ ಅಂತ ಹೇಳಿದ್ನಲ್ಲ, ಅದೇ ತರ ಸರ್ಜರಿಲೂ ಹಾರ್ಟ್ ಸರ್ಜರಿ ಡಾಕ್ಟರ್ಸ್ ಇರ್ತಾರೆ. ಓಕೆ, ಅವರು ಸ್ಪೆಷಲಿಸ್ಟು. ಆಮೇಲೆ ಇದು ಸ್ಟಮಕ್ ಸರ್ಜರಿ ಡಾಕ್ಟರ್ಸ್ ಇರ್ತಾರೆ, ಅವರು ಸ್ಪೆಷಲಿಸ್ಟು. ಕ್ಯಾನ್ಸರ್ ಸರ್ಜರಿ ಡಾಕ್ಟರ್ಸ್ ಇರ್ತಾರೆ, ಅವರು ಸ್ಪೆಷಲಿಸ್ಟು. ಸೊ ಹೆಂಗೆ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಇರ್ತಾರೋ ಹಂಗೆ ಸರ್ಜರಿಲೂ ಬೇರೆ ಬೇರೆ ಥರ ಆಪ್ರೇಷನ್ಸ್ ಮಾಡೋಕ್ಕೆ, ಹೃದಯದ ಆಪ್ರೇಷನ್ಸ್ ಮಾಡೋಕ್ಕೆ, ಹೊಟ್ಟೆ ಆಪ್ರೇಷನ್ಸ್ ಮಾಡೋಕ್ಕೆ, ಕ್ಯಾನ್ಸರ್ ಆಪ್ರೇಷನ್ಸ್ ಮಾಡೋಕ್ಕೆ, ಆಮೇಲೆ ಬ್ರೈನ್ ಆಪ್ರೇಷನ್ಸ್ ಮಾಡೋಕ್ಕೆ, ಬ್ರೈನ್ ಸರ್ಜರಿ ಮಾಡೋಕ್ಕೆ ಅಂಥವ್ರಿಗೆಲ್ಲ ಬೇರೆ ಬೇರೆ ಥರ ಸರ್ಜನ್ಸ್ ಇರ್ತಾರೆ. ಸೊ ಅದೊಂಥರ. ಇನ್ನು ಯಾವ ಥರ ಜನಗಳಿರ್ತಾರೆ ಹಾಸ್ಪಿಟ್ಲಲ್ಲಿ? ಇವು ನೀವು ಹೋಗಿ ಬ್ಲಡ್ ಟೆಸ್ಟ್ ಕೊಡಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡೋದು, ಆಮೇಲೆ ಎಕ್ಸ್ರೇ ಮಾಡೋದು, ಅದಕ್ಕೆಲ್ಲ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದರೆ ಅವರೆಲ್ಲ ಈ ಬ್ಲಡ್ ಟೆಸ್ಟ್ ತಗೊಳ್ಳೋದು, ಆಮೇಲೆ ಎಕ್ಸ್ರೇ ಮಾಡೋದು, ಆಮೇಲೆ MRI ಅಂತ ಮಾಡ್ತಾರೆ, ಕೆಲವು ಸತಿ ಕ್ಯಾಟ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಅದಕ್ಕೆಲ್ಲ ಲ್ಯಾಬ್ ಟೆಕ್ನಿಷಿಯನ್ಸ್. ಸೊ ಇದೇ ಮೇನ್. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್. ಓಕೆ, ಮಿಕ್ಕಿದವರೆಲ್ಲ ಇರ್ತಾರಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ, ಎಲ್ಲರೂ ಯಾರು ಅಸಹ್ಯವಾಗಿ ನಡ್ಕೊಳ್ದೇ ಇರೋ ಥರ ನೋಡೋಕ್ಕೆ. ಆಮೇಲೆ ರಿಸೆಪ್ಷನಿಸ್ಟ್ ಇರ್ತಾರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಆಮೇಲೆ ಫೀಸ್ ತೊಗೋಬೇಕಲ್ಲ, ಏನು ಬಿಟ್ಟಿ ಆಗತ್ತಾ, ಅದಕ್ಕೆ ದುಡ್ಡು ತೊಗೋಬೇಕಲ್ಲ, ಅವರೆಲ್ಲ ಫೀಸ್ ಎಲ್ಲ ತೊಗೊಳಕ್ಕೆ ಅಲ್ಲಿ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಪೇಮೆಂಟಿಗೆ ಇರ್ತಾರೆ. ಅವರೆಲ್ಲ ಡೈರೆಕ್ಟ್ ಡಾಕ್ಟರ್ಸ್ ಎಲ್ಲ, ನರ್ಸಸ್ ಎಲ್ಲ, ಸರ್ಜನ್ಸ್ ಎಲ್ಲ, ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ, ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಅವರೆಲ್ಲ ಸೆಕ್ಯೂರಿಟಿ ಗಾರ್ಡ್ಸು, ಪಾರ್ಕಿಂಗ್ ಅದೆಲ್ಲ ಅಲ್ಲಿ ಕೆಲಸ ಮಾಡೋರು, ಅಡುಗೆ. ಯಾಕಂದರೆ ಎಷ್ಟೋ ಸತಿ ಹಾಸ್ಪಿಟಲ್ ತುಂಬ ದಿವಸ ಇದ್ದರೆ ಅಲ್ಲಿ ಊಟ ಅಲ್ಲೇ ಸಿಗುತ್ತೆ, ಊಟ ಕೊಡೋರು, ಅಡುಗೆ ಮಾಡೋರು, ಆಮೇಲೆ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಕೆಲಸ ಮಾಡೋರು, ಅಪಾಯಿಂಟ್ಮೆಂಟ್ಸ್ ಎಲ್ಲ ಅದೆಲ್ಲ ಅರೇಂಜ್ ಮಾಡೋಕ್ಕೆ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ತೊಗೋಬೇಕು, ಸುಮ್ಮನೆ ಹೊಟ್ಟೋಗೋಕ್ಕಾಗಲ್ಲ, ಅವ್ರ ಟೈಮ್ ಇರೋವಾಗ ಅಪಾಯಿಂಟ್ಮೆಂಟ್ ಕೊಡಬೇಕು. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್. ಸೊ ಆ ಥರ 5 ಥರ ಜನ ಇರ್ತಾರೆ. ಸೊ ನೀವು ಹಾಸ್ಪಿಟಲಲ್ಲಿ ನೀವು ಡ್ರಾಮಾ ಮಾಡ್ತೀರಲ್ಲ, ಆವಾಗ ಈ ಥರ 5 ಥರ ಜನಗಳನ್ನು ನೀವು ತೋರಿಸ್ಕೋಬೇಕು. ಓಕೆ, ಬೇರೆ ಬೇರೆ ಥರ ಜನಗಳು ನಿಮ್ಮ ಗ್ರೂಪಲ್ಲಿ. ಒಬ್ಬರು ಡಾಕ್ಟರ್ ಆಗ್ಬೋದು, ಒಬ್ಬರು ಸ್ಪೆಷಲಿಸ್ಟ್ ಜನರಲ್ ಡಾಕ್ಟರ್ ಆಗ್ಬೋದು, ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ ಆಗ್ಬೋದು, ಒಬ್ಬರು ನರ್ಸ್ ಆಗ್ಬೋದು, ಒಬ್ಬರು ಸರ್ಜನ್ ಆಗ್ಬೋದು, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಒಬ್ಬ ರಿಸೆಪ್ಷನಿಸ್ಟ್ ಆಗ್ಬೋದು. ಸೊ ಬೇರೆ ಬೇರೆ ಥರ ಪಾತ್ರಗಳನ್ನು ವಹಿಸ್ಕೊಂಡು ಈ ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಈ ಥರ ಬೇರೆ ಬೇರೆ ಥರ ಜನದ ವಿಚಾರ ಮಾತಾಡಿದ್ದೀನಿ. ಇವಾಗ ನಾನು ಹಾಸ್ಪಿಟಲ್ ಹೆಂಗೆ ನಡೆಯುತ್ತೆ, ಹೆಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ತಾರೆ, ಅದು ವಿಚಾರ ಮಾತಾಡೋಣ. ಓಕೆ, ಸೊ ಇವಾಗ ಹಾಸ್ಪಿಟಲ್ಗೆ ಹೆಂಗೆ ಜನ ಬರ್ತಾರೆ? 2 ಥರ ಜನ ಬರಕ್ಕೆ ಸಾಧ್ಯ. ಓಕೆ, ಒಂದು ಆಂಬ್ಯುಲೆನ್ಸಲ್ಲಿ ಬರ್ತಾರೆ. ಆಂಬ್ಯುಲೆನ್ಸ್ ನೀವು ನೋಡಿರ್ಬೇಕಲ್ಲ, ಕೊಯ್ ಅಂತ ಶಬ್ದ ಮಾಡ್ಕೊಂಡು ಬರ್ತಾ ಇರುತ್ತೆ. ಇನ್ನೊಂದು ವಾಕ್ ಇನ್ ಅಂತ ಕರೀತಾರೆ, ಅವರೇ ನಡ್ಕೊಂಡೋ ಇಲ್ದರೆ ಅವರೇ ಆಟೋ ರಿಕ್ಷಾ ಮಾಡ್ಕೊಂಡೋ ಬರ್ತಾರೆ ಅಲ್ವಾ? ಸೊ 2 ಥರ ಹಾಸ್ಪಿಟಲ್ಗೆ ಬರೋಕ್ಕೆ ಸಾಧ್ಯ. ಒಂದು ಆಂಬ್ಯುಲೆನ್ಸು, ತುಂಬ ಖಾಲಿ ಇದ್ರೆ, ಏನಾದ್ರು ತುಂಬ ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲೋ ಬಸ್ಸು ಮೋಟರ್ ಸೈಕಲ್ ಹೊಡೆದು ಬಿಟ್ಟಿರುತ್ತೆ ಅಲ್ಲಿ ರೋಡಲ್ಲಿ,
ಆಕ್ಸಿಡೆಂಟ್ ಆಗಿರುತ್ತೆ. ಅವಾಗ ನೀವು ನೋಡಿರ್ಬೋದು, ಯಾರೋ ಒಬ್ರು ಕಾಲ್ ಮಾಡ್ತಾರೆ, ಹಾಸ್ಪಿಟಲ್ ಕಾಲ್ ಮಾಡಿ, ಓ ಆಂಬ್ಯುಲೆನ್ಸ್ ಕಳಿಸ್ರಪ್ಪ ಇವಾಗ್ಲೇನೆ, ನಾವು ಇವ್ರನ್ನ ಕರ್ಕೊಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಅಂತ. ಅವಾಗ ಕುಯ್ 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 ಅಂತ ಅನ್ಕೊಂಡು ಬರುತ್ತೆ ಆಂಬ್ಯುಲೆನ್ಸ್. ಓಕೆ, ಬಂದು ಅವ್ರನ್ನ ಕರ್ಕೊಂಡು ಅದು ಒಳಗೇನೆ ಆಂಬ್ಯುಲೆನ್ಸ್ ಅಲ್ಲೇನೆ ಒಂದು ಹಾಸಿಗೆ ಇರುತ್ತೆ. ಅಲ್ಲೇ ಒಬ್ರು ಡಾಕ್ಟರ್ ಇರಲ್ಲ, ನರ್ಸ್ ಇರ್ತಾರೆ. ಅವರ ದಾರಿಲಿ ಹೋಗೋವಾಗಲೇ ಸಾಯ್ ಕೊಡೋದಲ್ವಾ, ಸೊ ಅದನ್ನು ನೋಡ್ಕೊಳ್ಳೋಕ್ಕೆ ಆಂಬ್ಯುಲೆನ್ಸ್ ಅಲ್ಲಿ ಜನಗಳಿರ್ತಾರೆ. ಅದು ಆಂಬ್ಯುಲೆನ್ಸ್ ಹೋಗಿ ಅಲ್ಲಿ ಕರ್ಕೊಂಬಂದ್ಬಿಡುತ್ತೆ ಆಕ್ಸಿಡೆಂಟ್ ಆಗಿದ್ರೆ. ಇಲ್ಲದೆ ಯಾರೋ ಒಬ್ರು ಮನೆಯಲ್ಲಿ ಯಾರಿಗೂ ತುಂಬಾ ಕಾಯಿಲೆ ಬಂದು ತುಂಬಾ ಕಷ್ಟ ಆಗ್ತಾ ಇದೆ, ಮೂರ್ಛೆ ಹೋಗ್ತಾ ಇದ್ದಾರೆ, ಅದು ತುಂಬಾ ವಯಸ್ಸಾಗಿರೋರು ಇರ್ತಾರೆ, ಅವಾಗ್ಲೂ ನೀವು ಹಾಸ್ಪಿಟಲ್ ಕಾಲ್ ಮಾಡಿ, ಒಂದು ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ಮನೆಗೆ ಬಂದು ಕರ್ಕೊಂಡು ಹೋಗುತ್ತೆ. ಸೊ ಅವಾಗ ಅದು ಒಂಥರ ಹಾಸ್ಪಿಟಲ್ಗೆ ಬರೋದು. ಆಂಬ್ಯುಲೆನ್ಸ್ ಇಂದ ಹಾಸ್ಪಿಟಲ್ ಅವರೇ, ನೀವು ಕಾಲ್ ಮಾಡೋದು, ಅದಕ್ಕೊಂದು ನಂಬರ್ ಇರುತ್ತೆ, ಹಾಸ್ಪಿಟಲ್ ನಂಬರ್ ಇರುತ್ತೆ. ಕಾಲ್ ಮಾಡಿದ್ರೆ ನನಗೆ ಈ ಕಾಯಿಲೆ, ಇದು ತುಂಬ ಕಾಯಿಲೆ ಆಗಿದೆ, ನಾನೇ ಬರೋಕ್ಕಾಗಲ್ಲ, ನಾವೇ ಕರ್ಕೊಂಡ್ ಬರೋಕ್ಕಾಗಲ್ಲ, ನಮ್ಮ ಅಜ್ಜಿಗೆ ತುಂಬ ಕಾಯಿಲೆ ಆಗಿದೆ, ನೀವೇ ಬಂದು ಕರ್ಕೊಂಡು ಹೋಗ್ಬೇಕು ಅಂದರೆ ಆಂಬ್ಯುಲೆನ್ಸನ್ನು ಕಳಿಸ್ತಾರೆ. ಸರಿನಾ? ಅದು ಆಂಬ್ಯುಲೆನ್ಸ್ ಮೂಲಕ ಹಾಸ್ಪಿಟಲ್ಗೆ ಬರೋದು. ಎರಡನೇ ಥರ ಹೆಂಗೆ ಬರ್ತಾರೆ ಹಾಸ್ಪಿಟಲ್ಗೆ? ವಾಕಿನ್, ಅಂದರೆ ಅವರೇನೆ ಸ್ವತಃ, ಆಟೋ ರಿಕ್ಷಾ ಅಲ್ಲ, ವಾಕಿನ್ ಅಂತ ಕರೀತಾರೆ, ಅಂದರೆ ನಡ್ಕೊಂಡ್ ಬರಲ್ಲ, ಅದಕ್ಕೆ ಹೆಸರು ವಾಕಿನ್ ಅಂತ ಕರೀತಾರೆ. ಬಟ್ ಆಟೋ ರಿಕ್ಷಾ ಮಾಡ್ಕೊಂಡ್ ಬರ್ಬೋದು, ಕಾರಲ್ಲಿ ಬರ್ಬೋದು, ಇಲ್ಲದ್ರೆ ಬಸ್ಸಲ್ಲಿ ಬರ್ಬೋದು. ಸ್ವಲ್ಪ ಅವ್ರಿಗೇನೆ ಸ್ವತಃ ಬರಕ್ ಆಗಿದ್ರೆ ಅವರು ಇಲ್ಲದ್ರೆ ಅವ್ರ ರಿಲೇಟಿವ್ಸ್ ಕರ್ಕೊಂಡ್ ಬರ್ತಾರೆ. ನಿಮ್ಮ ಅಜ್ಜಿ ಕಾಯಿಲೆ ಇದ್ರೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಸೊ ಅವರೇ ಸ್ವತಃ ಬರ್ತಾರೆ, ಇಲ್ಲದ್ರೆ ಸ್ವತಃ ಬೇರೆಯವ್ರು ಕರ್ಕೊಂಡ್ ಬರ್ತಾರೆ. ಸೊ ಎರಡೇ ತರ ನಾವು ಹಾಸ್ಪಿಟಲ್ಗೆ ಬರಕ್ ಸಾಧ್ಯ. ಓಕೆ, ಆಂಬ್ಯುಲೆನ್ಸ್ ಬರೋದನ್ನ ಏನು ಹೇಳಿದೆ, ತುಂಬಾ ತುಂಬಾ ಸೀರಿಯಸ್ಸು ಆಕ್ಸಿಡೆಂಟು, ಇಲ್ದರೆ ಏನಾದ್ರು ಹೃದಯಾಘಾತ ಆಗಿದ್ರೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರನ್ನ ಕರ್ಕೊಂಬರ್ತಾರೆ. ಇಲ್ಲದ್ರೆ ಮೂರ್ಛೆ ಹೊಟ್ಟೋಗಿರ್ತಾರೆ, ಅವ್ರನ್ನ ಕರ್ಕೊಂಬರ್ತಾರೆ. ತುಂಬ ಸೀರಿಯಸ್ ಆಗಿರೋರು ಆಂಬ್ಯುಲೆನ್ಸಲ್ಲಿ ಬರ್ತಾರೆ. ಆ ಆಂಬ್ಯುಲೆನ್ಸ್ಗೆ ಬರೋರು ಡೈರೆಕ್ಟ್ ಆಗಿ ಎಮರ್ಜೆನ್ಸಿ ರೂಮ್ ಅಂತ ಇರುತ್ತೆ, ER ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಓಕೆ, ಎಮರ್ಜೆನ್ಸಿ ರೂಮ್, ಡೈರೆಕ್ಟ್ ಆಗಿ ಎಮರ್ಜೆನ್ಸಿ ರೂಮ್ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರು ತುಂಬಾ ಸೀರಿಯಸ್ ಆಗಿರ್ತಾರಲ್ವಾ, ತಕ್ಷಣನೇ ಅವ್ರದ್ದು ನೋಡ್ಬೇಕು, ಕಾಯಕ್ಕಾಗಲ್ಲ, ವೇಟಿಂಗ್ ರೂಮಲ್ಲಿ ಇಡಕ್ಕಾಗಲ್ಲ, ತಕ್ಷಣನೇ ನೋಡ್ಬೇಕು. ಇವಾಗ ಆಕ್ಸಿಡೆಂಟ್ ಆಗಿರುತ್ತೆ, ತುಂಬಾ ಸೀರಿಯಸ್ ಆಕ್ಸಿಡೆಂಟ್ ಆಗಿರುತ್ತೆ, ಕೈ ಕಾಲೆಲ್ಲ ಮುರಿದೋಗಿರುತ್ತೆ, ತಕ್ಷಣನೇ ಹೋಗಿ ಅವ್ರಿಗೆ ಸಾಲ್ವ್ ಮಾಡ್ಬೇಕಲ್ವಾ. ಸೊ ಡೈರೆಕ್ಟ್ ಆಗಿ ಅವ್ರು ಈರನ್ ಕರೆಸ್ತಾರೆ. ಎಂತ ಜನಗಳು? ಹಾರ್ಟ್ ಅಟ್ಯಾಕ್ ಆಗಿರೋರು, ಆಕ್ಸಿಡೆಂಟ್ ಆಗಿರೋರು, ಕೋಮಾ ಅಂತ ಕರೀತಾರೆ, ಮೂರ್ಛೆ ಇರೋರು, COMA, COMA, ಕೋಮಾಲಿರೋರು, ಮೂರ್ಛೆ ಹೋಗಿರೋರು, ಹೃದಯಾಘಾತ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಂತವ್ರನ್ನ ಡೈರೆಕ್ಟ್ ಆಗಿ ER ಕಳಿಸ್ತಾರೆ. ಓಕೆ, ವಾಕಿನ್ ಆದ್ರೆ ನಾವೇ ಸ್ವತಃ ಬಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ನಿಮ್ಗೆ ಏನ್ ಕಾಯಿಲೆ ಅಂತ. ಅಲ್ಲಿ ಹೋಗಿ ಫಸ್ಟ್ ಒಂದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, REG, ರಿಜಿಸ್ಟ್ರೇಷನ್ ಅಂತ ಕರಿತೀನಿ. ಆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ನೀವೇನೆ ಸ್ವತಃ, ಇಲ್ದರೆ ನಿಮ್ ಜೊತೆ ನಿಮ್ಮನ್ನು ಯಾರೋ ಕರ್ಕೊಂಡ್ ಬಂದಿರ್ತಾರೆ, ಅವರು ಹೋಗಿ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಕೇಳ್ತಾರೆ, ನಿಮ್ಗೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ನೀವು ಮುಂಚೆನೆ ಹೋಗಿದ್ದಿದ್ರೆ ನಿಮ್ಮ ಅಕೌಂಟ್ ನಂಬರು, ಆಮೇಲೆ ನಿಮ್ಮ ಒಂದು ಅವಾಗಲೇ ಒಂದು ID ಕೊಟ್ಬಿಟ್ಟಿರ್ತಾರೆ. ಲಾಸ್ಟ್ ಟೈಮ್ ನೀವು ಹೋಗಿದ್ದಾಗ ಫಸ್ಟ್ ಅದು ID ಕೊಟ್ಬಿಟ್ಟಿರ್ತಾರೆ, ಅವಾಗ ಸ್ವಲ್ಪ ಸುಲಭ. ಆದ್ರೆ ನೀವು ಇದೇ ಫಸ್ಟ್ ಟೈಮ್ ಹೋದ್ರೆ ನಿಮ್ಮ ಕುಲ, ಗೋತ್ರ, ನಿಮ್ಮ ಹೆಸರು ಅದೆಲ್ಲ ತಗೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಈಸಿ ಆಗತ್ತಲ್ವಾ. ಪ್ರತಿ ಸತಿ ನೀವು ಅದು ಕುಲ ಗೋತ್ರ ಕೊಡೋದು ಕಷ್ಟ ಆಗತ್ತಲ್ವಾ. ಸೊ ಫಸ್ಟ್ ಟೈಮ್ ಹೋದ್ರೆ, ನೀವು ಫಸ್ಟ್ ಟೈಮ್ ಈ ಹಾಸ್ಪಿಟಲ್ಗೆ ಯಾವತ್ತೂ ಹೋಗಿಲ್ಲದೆ ಇದ್ರೆ ಫಸ್ಟ್ ಟೈಮು ರಿಜಿಸ್ಟ್ರೇಷನ್ ಮಾಡಿ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನೀವು ಎಲ್ಲಿದ್ದೀರಿ, ನೀವು ಏನು ಅಡ್ರೆಸ್ಸು, ನಿಮ್ಮ ರಿಲೇಟಿವ್ಸ್ ಯಾರು, ನಿಮ್ಗೆ ಯಾವ್ಯಾವ ಕಾಯಿಲೆಗಳು ಇದೆ, ಮುಂಚೆ ಬಂದಿತ್ತು, ಎಷ್ಟು ಸತಿ ಏನಾರು ಆಪ್ರೇಷನ್ ಆಗಿದೆಯಾ, ಏನೇನು ಕಾಯಿಲೆಗಳು ಬಂದಿದೆ, ನೀವು ಸ್ಮೋಕಿಂಗ್ ಮಾಡ್ತೀರಾ, ನೀವು ಡ್ರಿಂಕಿಂಗ್ ಮಾಡ್ತೀರಾ, ನೀವು ಕುಡಿತೀರಾ, ನಿಮ್ಗೆ ಯಾವ್ಯಾವ ಥರ ಅಭ್ಯಾಸಗಳಿದೆ, ಯಾಕಂದರೆ ಅವ್ರಿಗೆಲ್ಲ ನಿಮ್ಮದು ಹಿಸ್ಟ್ರಿ ಗೊತ್ತಾಗಬೇಕಲ್ಲ. ನಿಮ್ಮದು ಇವಾಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಇಟ್ಕೊಳ್ಳ, ನೀವು ಸ್ಮೋಕಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲದ್ರೆ ಬೀಡಿ ಸೇರ್ತೀರಾ, ಇಲ್ಲದ್ರೆ ಕುಡಿತೀರಾ, ನೀವು ಮಾಂಸ ತಿಂತೀರಾ, ನೀವು ದಿನ ಆಹಾರ ಸರಿಯಾಗಿ ತಗೋತೀರಾ, ಆ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ರಿಜಿಸ್ಟ್ರೇಷನ್ಗೆ ಹೋಗಿ ಫಸ್ಟು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮ ವಯಸ್ಸು, ನಿಮ್ಮ ರಿಲೇಟಿವ್ಸ್ಗೆ ಯಾವಾಗ ಕಾಯಿಲೆ ಬಂದಿದೆ. ಯಾಕಂದ್ರೆ ಇವಾಗ ನೀವು ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ಏನಾದ್ರು ಒಂದು ಕಾಯಿಲೆ ಬಂದಿದೆ, ಅದೇ ಕಾಯಿಲೆ ನಿಮಗೆ ಬರೋದು ಸಹಜ ಅಲ್ವಾ. ಸೊ ಅದು ವಿಚಾರ ಎಲ್ಲ ಕೇಳ್ತಾರೆ. ಆಮೇಲೆ ನಿಮ್ದು ಹ್ಯಾಬಿಟ್ಸು, ನೀವು ಊಟ, ನೀವು ತಿಂಡಿ, ನೀವು ಕುಡಿಯೋದು, ಸ್ಮೋಕಿಂಗ್ ಮಾಡೋದು, ಅದೆಲ್ಲ ಕೇಳ್ತಾರೆ. ನೀವು ವ್ಯಾಯಾಮ ಮಾಡ್ತೀರಾ ಇಲ್ವಾ, ಅದೆಲ್ಲ ಕೇಳ್ತಾರೆ. ಸೊ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅವಾಗ ನಿಮ್ಮ ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಆಗಿದೆಯೋ ಅದು ತಕ್ಕಂತೆ
ಈ 3 ಜಾಗ ಕಳಿಸ್ಬೋದು. ಒಂದು, ತುಂಬಾ ಸೀರಿಯಸ್ ಆಗಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ನೀವೇ ಬಂದಿರ್ಬೋದು, ಆಟೋ ರಿಕ್ಷಾಲ್ಲೇ ಬಂದಿರ್ಬೋದು, ಆಂಬ್ಯುಲೆನ್ಸ್ ಸಿಗಲ್ಲ. ಕೆಲವು ಸತಿ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ, ನೀವು ಕಾಲ್ ಮಾಡ್ತೀರಿ, ಆಂಬ್ಯುಲೆನ್ಸೇ ಸಿಗಲ್ಲ. ಆಂಬ್ಯುಲೆನ್ಸ್ ಯೂಶ್ವಲಿ ಹಾಸ್ಪಿಟಲ್ ಒಂದು 2-3 ಆಂಬ್ಯುಲೆನ್ಸ್ಗಳಿರುತ್ತೆ. ಆ ಆಂಬ್ಯುಲೆನ್ಸ್ ಸಿಗಲ್ಲ ಅಂತ ಇಟ್ಕೊಳ್ಳೋಣ, ನೀವೇ ನಡ್ಕೊಂಡು ನೀವೇ ಆಟೋ ರಿಕ್ಷಾ ಯಾರೋ ಒಬ್ರು ಅಲ್ಲಿ ನೋಡಿರ್ತಾರೆ ನೀವು ಆಕ್ಸಿಡೆಂಟ್ ಮಾಡಿರೋದನ್ನ, ನೀವು ಆಟೋ ರಿಕ್ಷಾ ಕರ್ಕೊಂಡು ಬಂದ್ಬಿಡ್ತಾರೆ, ಇಲ್ಲ ಅಷ್ಟು ಕಳಿಸ್ಬಿಡ್ತಾರೆ. ಸೊ ನೀವೇ ಸ್ವತಃ ಬಂದಿರ್ತೀರಿ. ಸೊ ತುಂಬಾ ಸೀರಿಯಸ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ER ಕಳಿಸ್ತಾರೆ ಇಲ್ಲಿ, ಆಯ್ತಾ? ಅದೊಂದು ತರೀಕೆ, ಅದೊಂದು ಜಾಗ. ಇನ್ನೊಂದೇನಂದ್ರೆ ಏನಪ್ಪಾ ಆಗಿದೆ ಅಂತ ಕೇಳ್ತಾರೆ ರಿಜಿಸ್ಟ್ರೇಷನ್. ಅಯ್ಯೋ ನನಗೆ ಸ್ವಲ್ಪ ಸ್ವಲ್ಪ ಇದು ಹೃದಯದಲ್ಲಿ ಸ್ವಲ್ಪ ನೋವು ಬರ್ತಾ ಇದೆ, ಇಲ್ದ್ರೆ ನಂಗೆ ಹೊಟ್ಟೆ ನೋವು ಬರ್ತಾ ಇದೆ, ಇಲ್ದೇ ನಂಗೆ ಉರಿಮೂತ್ರ ಆಗ್ತಾ ಇದೆ. ಅವಾಗ ಡಾಕ್ಟರ್, ಔಟ್ ಪೇಷಂಟ್ ಡಾಕ್ಟರ್ಸ್ ಅಂತ ಕರೀತಾರೆ. ಔಟ್ ಪೇಷಂಟ್ ಅಂದ್ರೆ ಅವ್ರು ಇನ್ನೂ ಅಡ್ಮಿಟ್ ಆಗೋಗೋದಿಲ್ಲ ಅವರನ್ನ, ಓಕೆ, ಸುಮ್ಮನೆ ಡಾಕ್ಟರ್ ನೋಡ್ಬೇಕಷ್ಟೆ. ಔಟ್ ಪೇಷಂಟ್ ಡಾಕ್ಟರ್, ಸೊ ಅವ್ರ ಹತ್ರ ಕಳಿಸ್ತಾರೆ, ಓಕೆ. ಇಲ್ದೇ ಇದ್ರೆ ನಿಮ್ಮನ್ನ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ಕೊಂಡು, ತುಂಬಾ ಸೀರಿಯಸ್ ಆಗಿದೆ ಬಟ್ ತುಂಬಾ ಸೀರಿಯಸ್ ಇಲ್ಲ, ತುಂಬಾ ಸೀರಿಯಸ್ ಆಗಿ ಇವಾಗ್ಲೇ ನೋಡ್ಬೇಕು ಅಂದ್ರೆ ER ಕಳಿಸ್ತಾರೆ. ಏನ್ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆ ಆದ್ರೆ ಔಟ್ ಪೇಷಂಟ್ ಡಾಕ್ಟರ್ ಕಳಿಸ್ತಾರೆ. ಬಟ್ ಸೀರಿಯಸ್ ಆಗಿದ್ದು ಬಟ್ ER ಬೇಕಿಲ್ಲದ್ರೆ ಅದು ವಾರ್ಡ್, WARD ಅಂದ್ರೆ ಅಲ್ಲಿ ಹೋಗಿ ವಾರ್ಡ್ ಅಲ್ಲಿ ಹೋಗಿ ಅಡ್ಮಿಟ್ ಮಾಡ್ಬಿಡ್ತಾರೆ ನಿಮ್ಮನ್ನ. ಆಮೇಲೆ ಬಂದು ಡಾಕ್ಟರ್ಸ್ ಬಂದು ನೋಡ್ಕೊತಾರೆ, ಸರಿನಾ? ಸೊ 3 ಜಾಗ ರಿಜಿಸ್ಟ್ರೇಷನ್ ಇಂದ ಹೋಗೋದು. ಒಂದು ER ತುಂಬಾ ಸೀರಿಯಸ್ ಆಗಿದ್ರೆ, ಸ್ವಲ್ಪ ಸೀರಿಯಸ್ ಆಗಿದ್ರೆ ವಾರ್ಡ್, ಇಲ್ದೇ ಸುಮ್ಮನೆ ಸಣ್ಣ ಪುಟ್ಟ ಕಾಯಿಲೆ ಆದ್ರೆ ಔಟ್ ಪೇಷಂಟ್ ಡಾಕ್ಟರ್, ಸರಿನಾ? ಆ 3 ಕಡೆ ಹೋಗ್ಬೋದು, ಗೊತ್ತಾಯ್ತಾ? ಔಟ್ ಪೇಷಂಟ್ ಡಾಕ್ಟರ್ಸ್ ನಾವು ಅವಾಗಲೇ ಹೇಳಿದ್ದೀನಲ್ಲ, ಯಾವ್ಯಾವ ತರ ಡಾಕ್ಟರ್ಸ್ ಇದ್ದಾರೆ ಅಂತ ಅವಾಗಲೇ ಹೇಳಿದ್ನಲ್ಲ. ಕಾರ್ಡಿಯಾಲಜಿಸ್ಟು ಹೇಳಿದೆ, ಆಮೇಲೆ ಅದೆಲ್ಲ ಬೇರೆ ಬೇರೆ ತರ ಡಾಕ್ಟರ್ಸ್ ಹೇಳಿದ್ನಲ್ಲ, ಇನ್ನೂ ಬರೆಯಲ್ಲ ನಾನು, ಅವಾಗಲೇ ಹೇಳಿದ್ನಲ್ಲ. ಕಾರ್ಡಿಯಾಲಜಿಸ್ಟು, ಪಲ್ಮನಾಲಜಿಸ್ಟು, ಯೂರಾಲಜಿಸ್ಟು, ಅದೆಲ್ಲ ಬೇರೆ ಬೇರೆ ತರ ಡಾಕ್ಟರ್ಸ್ ಇರ್ತಾರಲ್ಲ. ಇವಾಗ ಮಗು ಹುಟ್ಟುತ್ತಾ ಇದೆ, ಗೈನಕಾಲಜಿಸ್ಟು, ಆ ಬೇರೆ ಬೇರೆ ತರ ಡಾಕ್ಟರ್ಸ್, ಓಕೆ. ಇನ್ನೊಸಿನ ಬರೆಯಲ್ಲ ನಾನು, ಹಿಂದಿನ ನಾನು ತೋರಿಸಿದ್ನಲ್ಲ ಅದನ್ನ ನೋಡ್ಕೊಳ್ರಿ. ಕಾರ್ಡಿಯಾಲಜಿಸ್ಟು, ಯೂರಾಲಜಿಸ್ಟು, ಪಲ್ಮನಾಲಜಿಸ್ಟು, ಗ್ಯಾಸ್ಟ್ರೋ ಎಂಟರಾಲಜಿಸ್ಟು, ನ್ಯೂರಾಲಜಿಸ್ಟು, ತಲೆ ಪ್ರಾಬ್ಲಮ್ಸ್ ಇರೋಕ್ಕೆ ನ್ಯೂರಾಲಜಿಸ್ಟು, ಆಮೇಲೆ ಗೈನಕಾಲಜಿಸ್ಟು, ಹೆರಿಗೆಗೆ ಗೈನಕಾಲಜಿಸ್ಟು. ಸೊ ಆ ಡಾಕ್ಟರ್ಸ್ ಇರ್ತಾರೆ. ಸೊ ಇವಾಗ ಏನಾಗುತ್ತೆ, ರಿಜಿಸ್ಟರ್ ಮಾಡ್ತಾರೆ, ನಿಮ್ಗೆ ಏನು ತೊಂದರೆ ಅಂತ ಕೇಳ್ತಾರೆ. ತುಂಬಾ ಸೀರಿಯಸ್ ಆಗಿದ್ರೆ ER ಕಳಿಸ್ತಾರೆ, ಸ್ವಲ್ಪ ಸೀರಿಯಸ್ ಆಗಿದ್ರೆ ವಾರ್ಡ್ಗೆ ಅಡ್ಮಿಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗೆ ಫಸ್ಟ್ ನಿಮ್ಗೆ ಯಾವ ಕಾಯಿಲೆ ಅಂತ ಕೇಳ್ತಾರೆ. ನನಗೆ ಹೃದಯದ ಕಾಯಿಲೆ ಇದೆ, ಓಕೆ, ಕಾರ್ಡಿಯಾಲಜಿಸ್ಟ್. ನನಗೆ ಉರಿಮೂತ್ರ ಇದೆ, ಯೂರಾಲಜಿಸ್ಟ್. ನನಗೆ ಹೊಟ್ಟೆ ನೋವಿದೆ, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್. ನನಗೆ ಆಸ್ಮಾ ಪ್ರಾಬ್ಲಮ್ ಇದೆ, ಉಸಿರಾಡಕ್ಕಾಗ್ತಾ ಇಲ್ಲ, ಪಲ್ಮನಾಲಜಿಸ್ಟ್. ಸೊ ಹಂಗೆ ಬೇರೆ ಬೇರೆ ತರ ಡಾಕ್ಟರ್ಸ್ ಹತ್ರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಇಂದ ಔಟ್ ಪೇಷಂಟ್ ಡಾಕ್ಟರ್ ಯೂನಿಟ್ಗೆ ಹೋಗ್ಬೇಕು. ಅಲ್ಲಿ ಇನ್ನೊಬ್ರು ಇರ್ತಾರೆ ರಿಜಿಸ್ಟ್ರೇಷನ್, ಅವ್ರು ಹೋಗಿ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು. ಸುಮ್ಮನೆ ನಡೆದ್ಬಿಟ್ಟು ಕೂತ್ಕೊಂಡು ಏನು ತರಕಾರಿ ಮಾರ್ಕೆಟ್ ಅಲ್ಲ, ಸುಮ್ಮನೆ ಹೋಗಿ ನಡ್ಕೊಂಡು ಒಳಗೆ ಹೋಗೋಕ್ಕೆ, ಓಕೆ. ಡಾಕ್ಟರ್ ಬ್ಯುಸಿ ಆಗಿರ್ತಾರೆ. ಸೊ ಅಲ್ಲಿ ಇನ್ನೊಂದು ರಿಜಿಸ್ಟ್ರೇಷನ್ ಇರುತ್ತೆ, ಅಲ್ಲಿ ಅವ್ರು ಹೋಗಿ ನೀವು ಹೇಳಬೇಕು, ನನ್ನ ರಿಜಿಸ್ಟ್ರೇಷನ್ ನಿಮ್ಮನ್ನು ಇಲ್ಲಿಗೆ ಕಳಿಸಿದಾರೆ ನಮ್ಮನ್ನ, ನನಗೆ ಹೊಟ್ಟೆ ನೋವ್ತಾ ಇದೆ. ಸರಿ, ನೀವು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಬೇಕಾ? ಹೌದು. ಸರ್, ನಮ್ಮ ಹತ್ರ 3 ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಇದ್ದಾರೆ, ಇವರು ಬ್ಯುಸಿ ಆಗಿದ್ದಾರೆ, ಈ ಟೈಮಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಒಂದು 3/4 ಗಂಟೆ ನೀವು ವೆಯ್ಟ್ ಮಾಡಬೇಕಾಗತ್ತೆ, 1 hour ವೆಯ್ಟ್ ಮಾಡಬೇಕತ್ತೆ ಅಂತ ಹೇಳ್ತಾರೆ. ಅಲ್ಲಿ ವೇಟಿಂಗ್ ರೂಮ್ ಇರುತ್ತೆ, ಆ ವೇಟಿಂಗ್ ರೂಮಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಅವಾಗ ಯಾವಾಗ ಡಾಕ್ಟರ್ ರೆಡಿ ಆಗಿರ್ತಾರೋ, ಡಾಕ್ಟರ್ದು ಅವ್ರದ್ದು ಬ್ಯುಸಿಯಾಗಿ ಇಲ್ಲದೆ ಇರುವಾಗ ನಿಮ್ಮನ್ನ ಕರೀತಾರೆ, ಗೊತ್ತಾಯ್ತಾ? ಸೊ ವೇಟಿಂಗ್ ರೂಮಲ್ಲಿ ಕೂತ್ಕೋಬೇಕು. ಫಸ್ಟು ಮೇನ್ ರಿಜಿಸ್ಟ್ರೇಷನ್ ಇಂದ ಈ ಔಟ್ ಪೇಷಂಟ್ ಡಾಕ್ಟರ್ ರಿಜಿಸ್ಟ್ರೇಷನ್ ಹೋಗ್ಬೇಕು. ಆ ರಿಜಿಸ್ಟ್ರೇಷನ್ ಅವರು ನಿಮಗೊಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಇವಾಗ ನೀವು 12 ಗಂಟೆಗೆ ಹೋದ್ರಿ ಅಂತ ಇಟ್ಕೋಣ. ಇವಾಗ ನಾವು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಬೇರೆ ಪೇಷಂಟ್ಸ್ ಅನ್ನು ನೋಡ್ತಾ ಇದ್ದಾರೆ, ಇನ್ನು 1 ಗಂಟೆ ಟೈಮ್ ಆಗುತ್ತೆ, ನಾವು ನಿಮ್ಗೆ ಟೋಕನ್ ಕೊಟ್ಬಿಡ್ತೀವಿ, ನೀವು ಬೇಕಾದ್ರೆ ಹೋಗಿ ಊಟ ಮಾಡ್ಕೊಂಬನ್ರಿ, ಅದ್ರ ಏನಾರು ಮಾಡ್ಕೊಂಬನ್ರಿ, ವಾಪಸ್ ಬನ್ರಿ, ಈ ಟೈಮಿಗೆ ಬನ್ರಿ ಅಂತ ಹೇಳ್ತಾರೆ. ಆವಾಗ ಡಾಕ್ಟರ್ ರೆಡಿಯಾಗಿರುವಾಗ, ಅವ್ರಿಗೆ ಟೈಮ್ ಇರುವಾಗ ನಿಮ್ಮನ್ನು ಹೋಗಿ ನೋಡಕ್ ಬಿಡ್ತಾರೆ, ಸರಿನಾ? ಸೊ ಯಾವ ಸ್ಪೆಷಲಿಸ್ಟ್ ಬೇಕೋ ಅದನ್ನ ನೋಡ್ಬೋದು, ಓಕೆ. ವಾರ್ಡ್ಗೆ ಅಡ್ಮಿಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಂದು ರೂಮ್ ಖಾಲಿ ಇರಲ್ಲ ಕೆಲವು ಸತಿ, ಓಕೆ. ಒಂದು ಹಾಸ್ಪಿಟಲ್ ಒಂದು 40 ಬೆಡ್ ಇದೆ ಅಂತ ಇಟ್ಕೊಳ್ಳೋಣ, ಓಕೆ. ಅದನ್ನ 40 ಬೆಡ್ ಪೂರ್ತಿ ಜನಗಳಿದ್ರೆ ಅವಾಗ ವಾರ್ಡ್ ಜಾಗನೇ ಇರಲ್ಲ, ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಬಟ್ 40 ಬೆಡ್ ಅಲ್ಲಿ 35 ಆಕ್ಯುಪೈ ಆಗಿದೆ, ಇನ್ನು 5 ಇದೆ ಅಂತ ಇಟ್ಕೊಳ್ಳೋಣ. ಆ ಬೆಡ್ ಕ್ಲೀನ್ ಮಾಡ್ಬೇಕಲ್ವಾ, ಯಾರು ಬೇರೆ ಪೇಷಂಟ್ ಬಂದಿರೋರು ಹೋಗಿರ್ತಾರಲ್ವಾ, ಹೊಟ್ಟೋಗಿರ್ತಾರೆ, ಅವ್ರನ್ನ ಕಳಿಸ್ಬಿಟ್ಟಿರ್ತಾರೆ ಮನೆಗೆ.
ಅದನ್ನ ಕ್ಲೀನ್ ಮಾಡಿ ರೆಡಿ ಮಾಡಿ, ನಿಮಗೆ ರೆಡಿ ಮಾಡಿ ಕಳಿಸ್ಬೇಕಲ್ಲ, ಸುಮ್ಮನೆ ಗಲೀಜಿರ ವಾರ್ಡ್ ಕೊಡೋಕ್ಕಾಗಲ್ಲ ಅಲ್ವಾ, ಅದನ್ನ ಕ್ಲೀನ್ ಮಾಡಿ. ಸೊ ಹೇಳ್ತಾರೆ ಇನ್ನೊಂದು ಅರ್ಧ ಗಂಟೆ ಆಗತ್ತಪ್ಪ ನಮ್ಮ ವಾರ್ಡ್ ರೆಡಿ ಮಾಡಕ್ಕೆ, ಕೂತ್ಕೊಂಡ್ರಿ ಅಂತ ಹೇಳ್ತಾರೆ. ಸೊ ಅದು ವೇಟಿಂಗ್ ರೂಮಲ್ಲಿ ಕೂತ್ಕೋಬೇಕು. ಆಮೇಲೆ ವಾರ್ಡ್ ರೆಡಿ ಆದ ತಕ್ಷಣ ನಿಮ್ಮನ್ನ ವಾರ್ಡ್ ಕರ್ಕೊಂಡು ಹೋಗ್ತಾರೆ. ನಿಮಗೆ ನಡೆಯಕ್ಕೆ ಬಂದ್ರೆ ನೀವೇ ವಾರ್ಡ್ ನಡ್ಕೊಂಡು ಹೋಗ್ಬೋದು, ಇಲ್ಲದ್ರೆ ಸ್ಟ್ರೆಚರ್ ಅಂತ ನೋಡಿರ್ಬೋದು ನೀವು, ಆ ಸ್ಟ್ರೆಚರ್ ಅಲ್ಲಿ ನಿಮ್ಮನ್ನ ವಾರ್ಡ್ ಕರ್ಕೊಂಡು ಹೋಗ್ತಾರೆ. ಸರಿನಾ? ಅದು ಎರಡನೇ ತರ. ಆಮೇಲೆ ಇಲ್ದೇ ಮೂರನೇ ತರ ಏನ್ ಹೇಳಿದೆ, ತುಂಬಾ ಸೀರಿಯಸ್ ಆಗಿದ್ರೆ ಇ ಆರ್ ಹೋಗ್ತಾರೆ. ಗೊತ್ತಾಯ್ತಾ? ಸೊ ಇವಾಗ ಇ ಆರ್ ವಿಚಾರ ಮಾತಾಡೋಣ. ತುಂಬಾ ಸೀರಿಯಸ್ ಆಗಿದ್ರೆ ನಾನು ಹೇಳಿದೆ ಎಮರ್ಜೆನ್ಸಿ ರೂಮ್. ಎಮರ್ಜೆನ್ಸಿ ರೂಮ್ ಅಲ್ಲಿ ತುಂಬಾ ಸೀರಿಯಸ್ ಕಾಯಿಲೆ ಇದ್ರೆ, ಆಕ್ಸಿಡೆಂಟು, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಟ್ರೀಟ್ ಮಾಡಿದರೆ ಅವರೇ ಸತ್ತೋಗ್ತಾರೆ, ಕೋಮಾಲ್ ಇದ್ದಾರೆ, ಟ್ರೀಟ್ ಮಾಡಿದ್ರೆ ಸತ್ತೋಗ್ತಾರೆ. ಸೊ ಇ ಆರ್ ಕರ್ಕೊಂಡು ಹೋಗ್ತಾರೆ. ಸೊ ಇ ಆರ್ ಅಲ್ಲಿ ಡಾಕ್ಟರ್ಸ್ ನೋಡ್ತಾರೆ, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ. ಅದು ಎಮರ್ಜೆನ್ಸಿ ರೂಮ್ ಡಾಕ್ಟರ್ಸ್ ಅಂತಾನೆ ಸ್ಪೆಷಲ್, ಬೇರೆ ತರ ಡಾಕ್ಟರ್ಸ್ ಇರ್ತಾರೆ. ಅವರು ಔಟ್ ಪೇಷಂಟ್ ಡಾಕ್ಟರ್ಸ್ ಅಲ್ಲ, ಎಮರ್ಜೆನ್ಸಿ ರೂಮ್ ಡಾಕ್ಟರ್ಸ್ ಅಂತಾನೆ ಇರ್ತಾರೆ, ಇ ಆರ್ ಡಾಕ್ಟರ್ಸ್. ಅವರು ಎಮರ್ಜೆನ್ಸಿನ ನೋಡಕ್ಕೆ ತುಂಬಾ ಅವ್ರಿಗೆ ಸಾಮರ್ಥ್ಯ ಇರುತ್ತೆ. ಸೊ ಅವ್ರು ನಿಮ್ಮನ್ನ ಬಂತು ತಕ್ಷಣ ಬಂದು ಇ ಆರ್ ಅಲ್ಲಿ ಒಂದು 4-5 ಬೆಡ್ಗಳಿರುತ್ತೆ, ಅಲ್ಲಿ ನೋಡ್ತಾರೆ ನಿಮ್ಮನ್ನ. ನೋಡ್ಬಿ ಡಿಸೈಡ್ ಮಾಡ್ತಾರೆ ಏನ್ ಮಾಡೋದು ಅಂತ. ಆಕ್ಸಿಡೆಂಟ್ ಆದ್ರೆ, ಸರ್ಜರಿ ಮಾಡ್ಬೇಕಾದ್ರೆ, ಅವಾಗ ಫಸ್ಟ್ ಇ ಆರ್ ಇಂದ ಅದನ್ನ ನಿಮ್ಮನ್ನ ತುಂಬಾ ಇನ್ನೂ ಸೀರಿಯಸ್ ಆಗಿದ್ರೆ ಐ ಸಿ ಯು ಅಂತ ಇರುತ್ತೆ, ಇಂಟೆನ್ಸಿವ್ ಕೇರ್ ಯೂನಿಟ್. ಏನ್ ಹೇಳ್ರಿ? ಇಂಟೆನ್ಸಿವ್, ಐ ಎನ್ ಟಿ ಇ SIVE, ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಇರುತ್ತೆ. ಓಕೆ, ಅಲ್ಲಿ ತುಂಬಾ ಸೀರಿಯಸ್ ಆಗಿರೋರ್ನ ಇ ಆರ್ ಅಲ್ಲಿ ಏನು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಅದು ಸುಮ್ಮನೆ ನೋಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬೇಕು ಅಷ್ಟೇ. ಸೊ ತುಂಬಾ ಸೀರಿಯಸ್ ಆಗಿದ್ರೆ ಫಸ್ಟ್ ಐ ಸಿ ಯು ಕಳಿಸ್ಬಿಡ್ತಾರೆ. ಐ ಸಿ ಯು ಡಾಕ್ಟರ್ಸ್ ಇರ್ತಾರೆ, ಅವರು ತುಂಬಾ ಸೀರಿಯಸ್ ಆದ ಜನಗಳನ್ನ ನೋಡಕ್ಕೆ. ಓಕೆ, ಸೊ ಇವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ಒಂದು ವಿಚಾರ ಯೋಚನೆ ಮಾಡೋಣ. ಆಕ್ಸಿಡೆಂಟ್ ಆಗಿದೆ, ಆವಾಗ ಕೈಕಾಲು ಮುರ್ಕೊಂಡಿದೆ, ಏನೋ ಆಗಿದೆ, ಓಕೆ, ತಲೆನೇ ಮುರಿದಿರ್ಬೋದು, ಏನೋ ಆಗಿರ್ಬೋದು. ಸೊ ಫಸ್ಟ್ ಇ ಆರ್ ಹೋಗ್ತಾರೆ, ಇ ಆರ್ ಡಾಕ್ಟರ್ ನೋಡ್ತಾರೆ, ಓ ತುಂಬಾ ಸೀರಿಯಸ್ ಆಗಿದೆ ಅಪ್ಪ, ಇವಾಗಲೇ ಆಪರೇಷನ್ ಮಾಡ್ಬೇಕಾಗತ್ತೆ, ಇಲ್ಲದ್ರೆ ಮನುಷ್ಯ ಬದುಕಲ್ಲ ಅಂತ ಹೇಳಿ ಈ ಐ ಸಿ ಯು ಕಳಿಸ್ತಾರೆ. ಐ ಸಿ ಯು ಡಾಕ್ಟರ್ ನೋಡ್ತಾರೆ, ಓ ಇವಾಗಲೇ ಆಪರೇಷನ್ ಮಾಡ್ಬೇಕಾಗತ್ತೆ, ಅದ್ರ ನಾಳೆನೇ ಆಪರೇಷನ್ ಮಾಡ್ಬೇಕಾಗತ್ತೆ. ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಸರ್ಜರಿ ಡಿಪಾರ್ಟ್ಮೆಂಟ್ ಸರ್ಜನ್ಸ್ ಇದಾರೆ, ನಾವು ಹೇಳಿದ್ರಲ್ಲ ಏನೋ ಬೇರೆ ಬೇರೆ ತರ ಸರ್ಜನ್ಸ್ ಇದಾರಲ್ಲ. ಓಕೆ, ಸೊ ಅವರು ಕೈಕಾಲು ಮುರಿದಿದ್ರೆ ಆರ್ಥ್ರೋಪೀಡಿಕ್ ಸರ್ಜನ್ ಅಂತ ಇರ್ತಾರೆ, ಕೈಕಾಲು ಮುರಿದಿದ್ದು ನೋಡಕ್ಕೆ. ಹೃದಯದ ಪ್ರಾಬ್ಲಮ್ ಇದ್ರೆ, ಹಾರ್ಟ್ ಅಟ್ಯಾಕ್ ಆಗಿದ್ರೆ ಹಾರ್ಟ್ ಸರ್ಜನ್ ಅಂತ ಇರ್ತಾರೆ. ಹೊಟ್ಟೆ ನೋವು, ತುಂಬಾ ವಾಂತಿ ಸಂಕಟ ತುಂಬಾ ಆಪರೇಷನ್ ಮಾಡ್ಬೇಕಾದ್ರೆ ಇದು ಸ್ಟಮಕ್ ಸರ್ಜನ್. ಓಕೆ, ಸೊ ಆ ಸರ್ಜನ್ ಅವ್ರ ಸರ್ಜರಿನೂ ಆ ಡಾಕ್ಟರ್ನು ರೆಡಿ ಆಗಿರ್ಬೇಕಲ್ಲ, ಅವರು ಬ್ಯುಸಿ ಆಗಿರ್ತಾರಲ್ವಾ, ಬೇರೆ ಬೇರೆ ಆಪರೇಷನ್ ಮಾಡ್ತಾನೆ ಇರ್ತಾರೆ ದಿನ. ಸೊ ಅಲ್ಲಿ ಕೂತ್ಕೊಂಡು ಐ ಸಿ ಯುಲೇ ಬಿಟ್ಟಿರ್ತಾರೆ. ಸೊ ಆಪರೇಷನ್ ಒಂದು ಓ ಆರ್ ಅಂತ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಹಾಸ್ಪಿಟಲ್. ಓ ಆರ್ ಅಂದ್ರೆ ಆಪರೇಷನ್ ರೂಮ್, ಆಪರೇಟಿಂಗ್ ರೂಮ್ ಅಂತ. ಓ ಆರ್ ಅಂದ್ರೆ ಆಪರೇಟಿಂಗ್, ಏನು ಆಪರೇಟಿಂಗ್ ರೂಮ್, ಅಲ್ಲೇ ಆಪರೇಷನ್ ಮಾಡೋದು. ಓಕೆ, ಸೊ ನೀವು ಇ ಆರ್ ಇಂದ ಐ ಸಿ ಯು ಕಳಿಸಿರ್ತಾರೆ, ಆಕ್ಸಿಡೆಂಟ್ ಆಗಿದೆ, ಆಂಬುಲೆನ್ಸ್ ಇಂದ ಬಂದ್ರಿ, ಇ ಆರ್ ಬಂದ್ರಿ, ಇ ಆರ್ ಡಾಕ್ಟರ್ ನೋಡ್ತಾರೆ, ಕೈಕಾಲು ಮುರಿದಿದೆ, ಇವಾಗ ಆಪರೇಷನ್ ಮಾಡ್ಬೇಕಂತ ಐ ಸಿ ಯು ಕಳಿಸ್ತಾರೆ. ಐ ಸಿ ಯುಲಿ ಕಾಯ್ಬೇಕು, ಯಾಕಂದ್ರೆ ಆಪರೇಷನ್ ಥಿಯೇಟರ್ ರೆಡಿಯಾಗಿ, ಆಪರೇಷನ್ ರೂಮ್ ರೆಡಿಯಾಗಿರ್ಬೇಕಲ್ಲ. ಬೇರೆ ಏನೋ ಸರ್ಜರಿ ಇನ್ಯಾರಿಗೂ ಮಾಡ್ತಾ ಇರ್ತಾರಲ್ಲ, ನೀವು ಒಬ್ರೇನಾ ಊರಿಗೆ, ನೀವು ಒಬ್ರೇನಾ ಪದ್ಮಾವತಿ ಅಲ್ಲ. ಸೊ ಬೇರೆಯವ್ರು ಮಾಡ್ತಾ ಇರ್ತಾರೆ, ಸೊ ಕಾಯ್ಬೇಕಲ್ಲಿ. ಸೊ ರೆಡಿ ಆದ್ಮೇಲೆ, ಆಪರೇಷನ್ ಥಿಯೇಟರ್ ರೆಡಿ ಆದ್ಮೇಲೆ ನಿಮ್ಮನ್ನ ಸರ್ಜನ್ ಅವ್ರಿಗೆ ಟೈಮ್ ಇರೋವಾಗ ಅವೈಲಬಲ್ ಆಗಿದ್ರೆ ಅವಾಗ ಐ ಸಿ ಯು ಇಂದ ನಿಮ್ಮನ್ನ ಓ ಆರ್ ಕರ್ಕೊಂಡು ಹೋಗಿ ಆಪರೇಷನ್ ಮಾಡ್ತಾರೆ. ತಕ್ಷಣನೇ ಆಪರೇಷನ್ ಮಾಡ್ಬೋದು, ಇಲ್ಲದ್ರೆ ಒಂದ್ 2 ದಿವಸ ವೇಟ್ ಮಾಡ್ಬೋದು, ಯಾಕಂದ್ರೆ ಸರ್ಜನ್ ರೆಡಿ ಆಗಿಲ್ದೇ ಇದ್ರೆ ಅವ್ರು ಬೇರೆ ಆಪರೇಷನ್ ಮಾಡಿದ್ರೆ 2 ದಿವಸ ಐ ಸಿ ಯುಲೇ ಇರ್ಬೇಕಾಗತ್ತೆ. ಅಲ್ಲಿ ಐ ಸಿ ಯುಲಿ ನರ್ಸ್ಗಳು, ಡಾಕ್ಟರ್ಸ್ ನೋಡ್ಕೋತಾರೆ ನಿಮ್ಮನ್ನ. ಓಕೆ, ಸೊ ಸರ್ಜರಿಗೆ ಇದಾದ್ಮೇಲೆ, ರೆಡಿ ಆದ್ಮೇಲೆ, ಅಲ್ಲಿ ಥಿಯೇಟರ್ ಆಪರೇಷನ್ ರೂಮ್ ಅಲ್ಲಿ ಜಾಗ ಇದ್ದಾಗ ನಿಮ್ಮನ್ನ ಓ ಆರ್ ಕಳಿಸ್ತಾರೆ. ಆ ಓ ಆರ್ ಆಪರೇಷನ್ ಆಗುತ್ತೆ. ಕೆಲವು ಆಪರೇಷನ್ಸ್ 2 ಗಂಟೆ ಟೈಮ್ ಆಗುತ್ತೆ, ತುಂಬಾ ಸೀರಿಯಸ್ ಆಪರೇಷನ್ ಅಂದ್ರೆ 8 ಗಂಟೆ ಟೈಮ್ ಆಗ್ಬೋದು. ಬೈಪಾಸ್ ಸರ್ಜರಿ ಅಂತ ಹಾರ್ಟ್ ಮೇಲೆ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಬಂದಿರೋರಿಗೆ, ಅದು 8 ಗಂಟೆ ಟೈಮ್ ಆಗ್ಬೋದು. ಕ್ಯಾನ್ಸರ್ ಸರ್ಜರಿ ಒಂದು 10 ಗಂಟೆ ಟೈಮ್ ಆಗ್ಬೋದು. ಕೈ ಕಾಲು ಮುರಿದಿರೋ ಸರ್ಜರಿ ಒಂದು 2 ಗಂಟೆ ಟೈಮ್, 3 ಗಂಟೆ ಟೈಮ್ ಆಗ್ಬೋದು. ಸೊ ಎಷ್ಟು ಸೀರಿಯಸ್ ಆಗಿದೆಯೋ ಅದ್ ತಕ್ಕಂತೆ ಸರ್ಜರಿ ತುಂಬಾ ಟೈಮು ತಗೋಬಹುದು, ಕಡಿಮೆ ಟೈಮು ತಗೋಬಹುದು. ಆ ಆಪರೇಷನ್ ಆದ್ಮೇಲೆ ಅವರನ್ನ ವಾಪಸ್ ಐ ಸಿ ಯು ಕಳಿಸ್ತಾರೆ. ನೋಡ್ಕೋಬೇಕಲ್ಲ, ಯಾಕಂದ್ರೆ ಆಪರೇಷನ್ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಏನ್ ಆಪರೇಷನ್ ಸುಲಭನಾ? ಆಪರೇಷನ್ ಮಾಡ್ಬಿಟ್ರೆ ನಿಮ್ಗೆ ಏನ್ ತೊಂದರೆ ಇರುತ್ತೋ ಅದು ಹೋಗಿರುತ್ತೆ, ಬಟ್ ಬೇರೆ ತೊಂದರೆಗಳು ಬರ್ಬೋದು. ಯಾಕಂದ್ರೆ ಕುಯ್ದಿರ್ತಾರೆ, ಆಮೇಲೆ ಅದನ್ನ ಸ್ಟಿಚ್ ಮಾಡಿರ್ತಾರೆ,
ಹೊಟ್ಟೆನ ಸೀಳಿಸಿರ್ತಾರೆ, ಆಮೇಲೆ ಹೊಟ್ಟೆನ ವಾಪಸ್ ಸ್ಟಿಚ್ ಮಾಡಿರ್ತಾರೆ, ಅದರಿಂದ ಕಾಯಿಲೆಗಳು ಬರ್ಬೋದು. ಓಕೆ, ನಿಮ್ಗೆ ಏನ್ ತೊಂದರೆ ಇದೆಯೋ ಅದು ಹೊಟ್ಟೋಗ್ಬಿಡ್ಬೋದು, ಬಟ್ ಬೇರೆ ತೊಂದರೆಗಳು ಬರ್ಬೋದಲ್ವಾ. ಯಾಕಂದ್ರೆ ತುಂಬಾ ಹೋಗಿ ಒಳಗ್ ಕುಯ್ದು ಬಿಟ್ಟು ಏನೋ ಮಾಡಿರ್ತಾರೆ, ರಕ್ತ ಎಲ್ಲ ಬಂದಿರುತ್ತೆ. ಸೊ ವಾಪಸ್ ICU ಕಳಿಸ್ತಾರೆ. ಅಲ್ಲಿ ನಿಮ್ಮನ್ನ ಗಮನದಲ್ಲಿ ನೋಡ್ಕೋತಾರೆ ಏನೊಂದು 2-3 ದಿವಸ. ಸರಿಯಾಗಿದ್ದೀರಾ, ಆಪರೇಷನ್ ಸರಿಯಾಗಿ ವರ್ಕ್ ಆಗಿದೆಯಾ, ಏನಾದ್ರು ಸೀರಿಯಸ್ನೆಸ್ ಇನ್ನೇನಾದ್ರು ಬಂದ್ಬಿಟ್ರೆ, ಕಾಂಪ್ಲಿಕೇಶನ್ಸ್ ಬಂದ್ಬಿಟ್ರೆ ಅಲ್ಲೇ ICU ಇರ್ತಾರೆ. ಸೊ ಸ್ವಲ್ಪ ಅದು ಸ್ಟೆಬಿಲೈಸ್ ಅಂತ ಕರೀತಾರೆ, ಸ್ವಲ್ಪ ಕಡಿಮೆ ಆಗಿ ಎಲ್ಲ ಸರಿ ಹೋದ್ಮೇಲೆ ಆಮೇಲೆ ಅಲ್ಲಿಂದ ನಿಮ್ಮನ್ನ ನಿಮ್ಮನ್ನ ವಾರ್ಡ್ ಕಳಿಸ್ತಾರೆ. ಓಕೆ, ಸ್ವಲ್ಪ ಎಲ್ಲ ಸರಿ ಹೋಗಿ ಸರ್ಜರಿ ಎಲ್ಲ ಆದ್ಮೇಲೆ ಸ್ವಲ್ಪ ಎಲ್ಲ ನೀವು ಸ್ವಲ್ಪ ಚೇತರಿಸ್ಕೊಂಡು ಸರಿ ಆದ್ಮೇಲೆ ವಾರ್ಡ್ ಕಳಿಸ್ತಾರೆ. ಓಕೆ, ಸೊ ವಾರ್ಡ್ ಅಲ್ಲಿ ಇನ್ನು ಸ್ವಲ್ಪ ಚೇತರಿಸ್ಕೋಬಹುದು, ಇನ್ನೊಂದು 5-6 ದಿವಸ ಇರ್ಬೋದು. ವಾರ್ಡ್ ಇಂದ ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನ ಹೊರಗಡೆ ಕಳಿಸ್ಬಿಡ್ತಾರೆ, ಡಿಸ್ಚಾರ್ಜ್ ಮಾಡ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ, ಸೊ ಏನೇನಾಯ್ತು, ಆಂಬುಲೆನ್ಸ್ ಅಂತ ಬಂದ್ರಿ, ER ಹೋದ್ರಿ, ಅಲ್ಲಿ ಡಾಕ್ಟರ್ಸ್ ನಿಮ್ಮನ್ನ ನೋಡಿದ್ರು, ನಿಮ್ಗೆ ಆಪರೇಷನ್ ಮಾಡೇ ಮಾಡಬೇಕು ಅಂತ ER ಇಂದ ICU ಕಳಿಸಿದ್ರು. ಅಲ್ಲಿ ICU ಇರ್ತಾರೆ. ಆಪರೇಷನ್ ರೂಮ್ ರೆಡಿ ಆದ್ಮೇಲೆ, ನಿಮಗೆ ಜಾಗ ಸಿಕ್ಕಿದ್ಮೇಲೆ ಅಲ್ಲಿ ಕಳಿಸ್ತಾರೆ. ಸರ್ಜನ್ ಬಂದು ಅದನ್ನ ಆಪರೇಟ್ ಮಾಡ್ತಾರೆ. ಆಪರೇಟ್ ಮಾಡಿದ್ಮೇಲೆ ವಾಪಸ್ ICU ಕಳಿಸ್ತಾರೆ. ICU ನಿಮ್ ನೋಡ್ಕೋತಾರೆ, ಗಮನದಿಂದ ನೋಡ್ಕೋತಾರೆ ನೀವು ಸರಿಯಾಗಿರೋವರೆಗೂ. ಆಮೇಲೆ ವಾರ್ಡ್ ಕಳಿಸ್ತಾರೆ. ಆ ವಾರ್ಡ್ ಅಲ್ಲಿ 5-6 ದಿವಸ ಇರ್ತೀರಿ. ಅದೆಲ್ಲ ನೀವೆಲ್ಲ ಸರಿ ಹೋದ್ಮೇಲೆ ನಿಮ್ಮನ್ನ ವಾಪಸ್ ಡಿಸ್ಚಾರ್ಜ್ ಮಾಡ್ತಾರೆ. ಸರಿನಾ? ಸೊ ಇದು ಒಂದು ಪ್ರಾಸೆಸ್ ಅಂತ ಕರೀತಾರೆ. ಅಂದ್ರೆ ಒಂದು ಹಿಂಗೆ ಇಲ್ಲಿಂದ ಹೋಗುತ್ತೆ. ಓಕೆ, ಈ ಜೊತೆಗೆ ಲ್ಯಾಬ್ ಅಂತ ಇರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸ್ರೇ ಯೂನಿಟ್, ಓಕೆ, ಆಮೇಲೆ ಸ್ಕ್ಯಾನ್ ಯೂನಿಟ್, ಕ್ಯಾಟ್ ಸ್ಕ್ಯಾನು, MRI ಎಲ್ಲ ಮಾಡ್ತಾರೆ. ಓಕೆ, ಇದು ಯಾವಾಗ ಬರುತ್ತೆ? ಇವಾಗ ಅದೇ ಇವಾಗ ಆಕ್ಸಿಡೆಂಟ್ ಆದ್ರೆ ಕೈಕಾಲು ಮುರಿದಿದೆ, ಸೊ ಡೈರೆಕ್ಟ್ ಆಗಿ ಆಪರೇಷನ್ ಥಿಯೇಟರ್ ಕಳಿಸ್ತಾರೆ. ಬಟ್ ಕೆಲವು ಸತಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಲ್ಲ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಏನಾದ್ರು ಎದೆ ನೋವು ಬಂದಿರ್ಬೋದು, ER ಹೋಗ್ತೀರಿ, ಬಟ್ ಡಾಕ್ಟರ್ಸ್ ಗೊತ್ತಿಲ್ಲ ಏನ್ ತೊಂದರೆ ಇದೆ ಅಂತ ಗೊತ್ತಿರಲ್ಲ. ಓಕೆ, ಅದಕ್ಕೆ ಶೋಧನೆ ಮಾಡಬೇಕು. ಸುಮ್ಮನೆ ಗೊತ್ತಾಗ್ಬಿಟ್ರೆ ಡೈರೆಕ್ಟ್ ಆಗಿ ICU ಕಳಿಸ್ಬಿಟ್ಟು OR ಕಳಿಸ್ತಾರೆ. ಬಟ್ ಕೆಲವು ಸತಿ ಗೊತ್ತಿರಲ್ಲ ಏನ್ ತೊಂದರೆ ಅಂತ ಗೊತ್ತಿರಲ್ಲ, ಅವಾಗ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಸೊ ನರ್ಸ್ಗಳು ಬ್ಲಡ್ ಟೆಸ್ಟ್ ಡ್ರಾ ಮಾಡಿ ಲ್ಯಾಬ್ ಕಳಿಸ್ತಾರೆ. ಗೊತ್ತಾಯ್ತಾ? ಲ್ಯಾಬ್ ಕಳಿಸಿ ತೋರ್ಸೋಣ. ಲ್ಯಾಬ್ ಕಳಿಸಿ ಅದನ್ನ ಬ್ಲಡ್ ಲ್ಯಾಬ್ ಕಳಿಸ್ತಾರೆ. ಇಲ್ದೇರೆ ಎಕ್ಸ್ರೇ ಮಾಡ್ಬೇಕಾಗತ್ತೆ, ಕೈಕಾಲು ಮುರ್ಕೊಂಡಿದೆ, ಬಟ್ ಎಷ್ಟು ಮುರಿದಿದೆ, ಏನೇನು ಮುರಿದಿದೆ ಅಂತ ಗೊತ್ತಿಲ್ಲ, ಅದು ಗೊತ್ತಾಗೋವರೆಗೂ ಆಪರೇಷನ್ ಮಾಡೋಕ್ಕಾಗಲ್ಲ ಅಂದ್ರೆ ಎಕ್ಸ್ರೇ ಯೂನಿಟ್ ಕಳಿಸ್ತಾರೆ. ನಿಮ್ಮನ್ನ ಅವ್ರನ್ನ ಸ್ಟ್ರೆಚರ್ ಕರ್ಕೊಂಡು ಹೋಗಿ ಎಕ್ಸ್ರೇ ಮಾಡ್ತಾರೆ. ಇಲ್ದರೆ ಏನೋ ಇನ್ನು ಏನ್ ತುಂಬಾ ದೊಡ್ಡ ತೊಂದರೆ ಇದ್ರೆ ಅದನ್ನ ನೋಡ್ಕೋಬೇಕು ಅಂತ ತಿಳ್ಕೊಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ. ಕ್ಯಾಟ್ ಸ್ಕ್ಯಾನು, MRI ಮಾಡಕ್ ಕಳಿಸ್ತಾರೆ. ಸೊ ಆ ರಿಸಲ್ಟ್ಸ್ ಬರೋವರೆಗೂ ನೀವು ICU ಇರ್ಬೇಕಾಗತ್ತೆ. ಯಾಕಂದ್ರೆ ಲ್ಯಾಬ್ ಇಂದ ರಿಸಲ್ಟ್ಸ್ ಬರಬೇಕು, ಬ್ಲಡ್ ಟೆಸ್ಟ್ ರಿಸಲ್ಟ್ಸ್ ಬರಬೇಕು, ಎಕ್ಸ್ರೇ ಬರಬೇಕು, ಸ್ಕ್ಯಾನ್ ರಿಸಲ್ಟ್ಸ್ ಬರಬೇಕು. ಅದು ತಕ್ಷಣ ಬಂದ್ಬಿಡಲ್ಲ. ಗೊತ್ತಾಯ್ತಾ? ಸೊ ನೀವು ಆಂಬುಲೆನ್ಸ್ ಇಂದ ER ಬಂದಿರ್ತೀರಿ. ER ಇಂದ ನಿಮಗೆ ಏನ್ ತೊಂದರೆ ಇದೆ ಸರಿಯಾಗಿ ಗೊತ್ತಿರಲ್ಲ, ಲ್ಯಾಬ್ ಕಳಿಸ್ತಾರೆ, ಎಕ್ಸ್ರೇ ಕಳಿಸ್ತಾರೆ, ಸ್ಕ್ಯಾನ್ ಕಳಿಸ್ತಾರೆ. ಅದೆಲ್ಲ ಆದ್ಮೇಲೆ ಅದು ರಿಸಲ್ಟ್ಸ್ ಎಲ್ಲ ಬರೋದು 1-2 ದಿವಸ ಆಗ್ಬೋದು. ಅಷ್ಟೊತ್ತು ನೀವು ICU ಇರ್ತೀರಿ. ಆ ರಿಸಲ್ಟ್ಸ್ ಎಲ್ಲ ಬಂದ ಮೇಲೆ, ಲ್ಯಾಬ್ ರಿಸಲ್ಟ್ಸು, ಎಕ್ಸ್ರೇ ರಿಸಲ್ಟ್ಸು, ಸ್ಕ್ಯಾನ್ ರಿಸಲ್ಟ್ಸ್ ಎಲ್ಲ ಬಂದ ಮೇಲೆ ಅವಾಗ ನಿಜವಾಗ್ಲೂ ಏನ್ ತೊಂದರೆ ಇದೆ, ಏನ್ ಸರ್ಜರಿ ಮಾಡಬೇಕು ಅಂತ ಗೊತ್ತಾಗತ್ತೆ. ಆಮೇಲೆ ಆಪರೇಷನ್ ಥಿಯೇಟರ್ ಕಳಿಸ್ತಾರೆ. ಆಮೇಲೆ ವಾಪಸ್ ICU ಬರ್ತೀರಿ, ಆಮೇಲೆ ವಾರ್ಡ್ಗೆ ಬರ್ತೀರಿ, ವಾರ್ಡಿಂದ ಡಿಸ್ಚಾರ್ಜ್ ಆಗ್ತೀರಿ. ಸರಿನಾ? ಸೊ ಈ ಲ್ಯಾಬ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಮೊದಲನೇ ಇದೇನ್ ಹೇಳಿದ್ವಿ, ಆಂಬ್ಯುಲೆನ್ಸ್ ಇಂದ ER ಇಂದ ICU, ER ಇಂದ ಲ್ಯಾಬ್ ಎಕ್ಸ್ರೇ ಸ್ಕ್ಯಾನು, ಆಮೇಲೆ ICU, ಆಮೇಲೆ ಆಪರೇಷನ್, ವಾಪಸ್ ICU, ವಾರ್ಡ್, ಆಮೇಲೆ ಡಿಸ್ಚಾರ್ಜ್. ಅದೊಂದು. ಇನ್ನೊಂದೇನು ಹೇಳಿದ್ವಿ, ವಾಕಿನ್ ಬರ್ತೀರಿ, ರಿಜಿಸ್ಟ್ರೇಷನ್ ಆಗ್ತೀರಿ, ಅಲ್ಲಿಂದ ER ಕಳಿಸ್ತಾರೆ, ಅಲ್ಲಿಂದ ಮಿಕ್ಕಿದ್ದೆಲ್ಲ ಸೇಮ್. ಓಕೆ, ಇಲ್ದರೆ ಸುಮ್ಮನೆ ಸಣ್ಣ ಪುಟ್ಟ ಕಾಯಿಲೆಗೆ ಔಟ್ ಪೇಷಂಟ್ ಡಾಕ್ಟರ್ ಕಳಿಸ್ತಾರೆ, ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡಿ ಆ ಡಾಕ್ಟರ್ ನೋಡ್ತೀರಿ. ಆಮೇಲೆ ಡಾಕ್ಟರು ನಿಮಗೆ ಔಷಧಿಗಳು ಬರ್ಕೊಡ್ತಾರೆ. ಆ ಔಷಧಿ ಬರ್ಕೊಟ್ಟಕ್ಕೆ ಫಾರ್ಮಸಿ ಇರುತ್ತೆ, ಹಾಸ್ಪಿಟಲ್ ಫಾರ್ಮಸಿ ಇರುತ್ತೆ. ಸೊ ಫಾರ್ಮಸಿ ಕಳಿಸ್ತಾರೆ, ಒಂದು ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಈ ಔಷಧಿಗಳು ತಗೋಬೇಕಪ್ಪ ನೀವು ಅಂತ ಫಾರ್ಮಸಿ ಕಳಿಸ್ತಾರೆ. ಆ ಫಾರ್ಮಸಿಗೆ ಹೋಗಿ ನೀವು ಅಲ್ಲಿ ಔಷಧಿ ತಗೊಂಡು ನೀವು ಡಿಸ್ಚಾರ್ಜ್ ಮಾಡ್ತಾರೆ. ಅವಾಗ ನೀವು ಅದು ಅಡ್ಮಿಟೇ ಆಗಲ್ಲ ಹಾಸ್ಪಿಟಲ್ಗೆ, ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಸರಿನಾ? ಇನ್ನು ಮೂರನೇದೇನು ಅಂತ ಹೇಳಿದ್ವಿ, ವಾರ್ಡ್. ಅಂದ್ರೆ ತುಂಬಾ ಸೀರಿಯಸ್ ಅಲ್ಲ,
ಕಡಿಮೆ ಸೀರಿಯಸ್ ಇಲ್ಲ, ವಾರ್ಡ್ಗೆ ಅಡ್ಮಿಟ್ ಮಾಡ್ತಾರೆ. ವಾರ್ಡ್ಗೆ ಅಡ್ಮಿಟ್ ಮಾಡಿ ಅಲ್ಲೇ ನಿಮ್ಮನ್ನು ಟ್ರೀಟ್ಮೆಂಟ್ ಕೊಡ್ತಾರೆ, ನರ್ಸ್ಗಳು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ಸೀರಿಯಸ್ ಆಗಿಬಿಟ್ರೆ ವಾಪಸ್ ಐ ಸಿ ಯು ಕಳಿಸ್ತಾರೆ. ಇಲ್ಲಿಂದ ವಾರ್ಡಿಂದ ಐ ಸಿ ಯುಗೆ ಹೋಗಿ ಆಪರೇಷನ್ ಮಾಡಿ ವಾಪಸ್ ವಾರ್ಡ್ಗೆ ಬರ್ಬೋದು. ಇಲ್ಲದ್ರೆ ಸೀರಿಯಸ್ನೆಸ್ ತುಂಬ ಇಲ್ಲದೆ ಇದ್ರೆ ನೀವು ಚೇತರಿಸ್ಕೊಂಡು ಸರಿ ಆಗಿಬಿಟ್ರೆ, ನರ್ಸ್ಗಳಲ್ಲಿ ಔಷಧಿಗಳು ಕೊಟ್ಟು ಸರಿ ಆಗಿಬಿಟ್ರೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಆ ಥರ 4 ಥರ ಆಗಿದೆ. ಆಂಬ್ಯುಲೆನ್ಸ್, ಇ ಆರ್, ಐ ಸಿ ಯು, ಆಪರೇಷನ್ ರೂಮ್, ಐ ಸಿ ಯು, ವಾರ್ಡ್, ಆಮೇಲೆ ಡಿಸ್ಚಾರ್ಜ್. ಇಲ್ಲದೇ ಇದ್ರೆ ಔಟ್ ಪೇಷಂಟ್ ಡಾಕ್ಟ್ರಿಗೆ ಹೋಗಿ ಅವರು ನಿಮಗೆ ಔಷಧಿಗಳು ಕೊಡ್ತಾರೆ, ಫಾರ್ಮಸಿಗೆ ಹೋಗಿ ಔಷಧಿ ತಗೊಂಡು ಡಿಸ್ಚಾರ್ಜ್ ಆಗ್ಬೋದು. ಇಲ್ಲದೇ ರಿಜಿಸ್ಟ್ರೇಷನ್ ಆಗಿ ವಾರ್ಡ್ಗೆ ಹೋಗಿ ವಾರ್ಡಿಂದ ಸರಿ ಹೊಟ್ಟೋದ್ರೆ ಔಷಧಿ ಒಂದು 5 ದಿವಸ ಇದ್ಬಿಟ್ಟು ಸರಿ ಹೋದ್ರೆ ಡಿಸ್ಚಾರ್ಜ್ ಆಗ್ಬೋದು. ಇಲ್ಲದ್ರೆ ಸೀರಿಯಸ್ ಆಗಿಬಿಟ್ರೆ ವಾರ್ಡಿಂದ ಐ ಸಿ ಯುಗೆ ಹೋಗಿ ಆಪರೇಷನ್ ಆಗಿ ವಾಪಸ್ ವಾರ್ಡ್ಗೆ ಬಂದು ಡಿಸ್ಚಾರ್ಜ್ ಆಗ್ಬೋದು. ಆ ಥರ ಬೇರೆ ಬೇರೆ ಥರ ನಡಿಬೋದು ಹಾಸ್ಪಿಟ್ಲಲ್ಲಿ. ಸೊ ನೀವು ಇದನ್ನ ಡ್ರಾಮಾ ಮಾಡುವಾಗ ಈ ಬೇರೆ ಬೇರೆ ಥರ ಹೆಂಗೆ ನಡೆಯುತ್ತೆ ಹಾಸ್ಪಿಟ್ಲಲ್ಲಿ, ಯಾವ್ಯಾವ ಥರ ನಡೆಯುತ್ತೆ ಅದೆಲ್ಲ ನೀವು ತೋರಿಸ್ಬೇಕು. ಒಬ್ಬರು ಆ್ಯಂಬುಲೆನ್ಸನ್ನು ರನ್ ಮಾಡೋರು ಒಬ್ರು ಇರ್ಬೋದು, ಇ ಆರ್ ಅಲ್ಲಿ ಒಬ್ರು ಡಾಕ್ಟರ್ ಇರ್ಬೋದು. ಸೊ ನೀವು ಬೇರೆ ಬೇರೆ ಪಾತ್ರಗಳು ವಹಿಸ್ಬೇಕಾಗತ್ತೆ. ಆ್ಯಂಬುಲೆನ್ಸ್ನವ್ರಿಗೆ ವಹಿಸ್ಬೇಕಾಗತ್ತೆ, ಇ ಆರ್ ಡಾಕ್ಟರ್ ವಹಿಸ್ಬೇಕಾಗತ್ತೆ, ಐ ಸಿ ಯು ಡಾಕ್ಟರ್ ಒಬ್ರು ಇರ್ಬೋದು, ಔಟ್ ಪೇಷಂಟ್ ಡಾಕ್ಟರ್ ಒಬ್ರು ಇರ್ಬೋದು, ರಿಸೆಪ್ಷನಿಸ್ಟ್ ಒಬ್ರು ಇರ್ಬೋದು, ವಾರ್ಡಲ್ಲಿ ನೋಡ್ಕೊಳ್ಳೋ ನರ್ಸು ಡಾಕ್ಟರ್ಸ್ ಒಬ್ರು ಇರ್ಬೋದು, ಲ್ಯಾಬಲ್ಲಿ ಒಬ್ರು ಇರ್ಬೋದು, ಎಕ್ಸ್ರೇ ಒಬ್ರು ಇರ್ಬೋದು, ಸ್ಕ್ಯಾನಲ್ಲಿ ಒಬ್ರು ಇರ್ಬೋದು. ಸೊ ಆ ಥರ ಬೇರೆ ಬೇರೆ ಜಾಗದಲ್ಲಿ, ಆಮೇಲೆ ಸರ್ಜನ್ ಒಬ್ರು ಇರ್ಬೋದು. ಸೊ ಬೇರೆ ಬೇರೆ ಪಾತ್ರಗಳು ವಹಿಸ್ಬೇಕಾಗತ್ತೆ. ಆಂಬ್ಯುಲೆನ್ಸ್ ಡ್ರೈವರು, ಆಂಬ್ಯುಲೆನ್ಸಲ್ಲಿ ಇರೋ ಒಬ್ರು ನರ್ಸು, ಇ ಆರ್ ಅಲ್ಲಿರೋ ಡಾಕ್ಟ್ರು, ಇ ಆರ್ ಅಲ್ಲಿರೋ ನರ್ಸು, ಐ ಸಿ ಯು ಇರೋ ಡಾಕ್ಟ್ರು, ಐ ಸಿ ಯು ಇರೋ ನರ್ಸು. ಓಕೆ, ಔಟ್ ಪೇಷಂಟ್ ಡಾಕ್ಟರು, ಆಮೇಲೆ ರಿಜಿಸ್ಟ್ರೇಷನ್ ಅವರು, ವಾರ್ಡಲ್ಲಿರೋ ಡಾಕ್ಟ್ರು, ವಾರ್ಡಲ್ಲಿರೋ ನರ್ಸು, ಆಮೇಲೆ ಒಬ್ರು ಲ್ಯಾಬ್ ಟೆಕ್ನಿಷಿಯನ್, ಒಬ್ರು ಎಕ್ಸ್ರೇ, ಒಬ್ರು ಸ್ಕ್ಯಾನು. ಆ ಥರ ಬೇರೆ ಬೇರೆ ಥರ ಪಾತ್ರಗಳು ವಹಿಸ್ಬೇಕಾಗತ್ತೆ. ಆಮೇಲೆ ನೀವು ಡ್ರಾಮಾ ಮಾಡುವಾಗ ಆ್ಯಂಬುಲೆನ್ಸಲ್ಲಿ ಬರ್ತಾರೆ, ಇ ಆರ್ಗೆ ಬರ್ತಾರೆ, ಆಮೇಲೆ ಅಲ್ಲಿಂದ ಲ್ಯಾಬ್ ಕಳಿಸ್ತಾರೆ, ರಿಸಲ್ಟ್ ಬರುತ್ತೆ, ಆಮೇಲೆ ಅಲ್ಲಿಗೆ ಕಳಿಸ್ತಾರೆ, ಇಲ್ಲಿಗೆ ಕಳಿಸ್ತಾರೆ, ಇಲ್ಲಿಗೆ ಕಳಿಸ್ತಾರೆ. ಹಾಗೆ ನೀವು ಅದನ್ನು ಪಾತ್ರಗಳು ವಹಿಸ್ಕೊಂಡು ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಬೇರೆ ಬೇರೆ ಥರ ಪಾತ್ರಗಳು ವಹಿಸ್ಕೊಂಡು ಬೇರೆ ಬೇರೆ ಥರ ಏನೇನು ನಡೆಯುತ್ತೆ. ಆ್ಯಂಬುಲೆನ್ಸಿಂದ ಬಂದರು ಹಿಂಗಿಂಗಾಗುತ್ತೆ, ವಾಕಿನಿಂದ ಬಂದರು ಹಿಂಗಿಂಗಾಗುತ್ತೆ, ಆ ಥರ ಬೇರೆ ಬೇರೆ ನಡೆಯುತ್ತಲ್ಲ, ಅದನ್ನು ನೀವು ಜಾಸ್ತಿ ತೋರಿಸಿದಷ್ಟು ಜಾಸ್ತಿ ಕಲಿತೀರಿ, ಸ್ವಲ್ಪ ತೋರಿಸಿದಷ್ಟು ಸ್ವಲ್ಪ ಕಲಿತೀರಿ. ಸೊ ನೀವು ಜಾಸ್ತಿ ತೋರಿಸಿದಷ್ಟು ನನಗೆ ಇಷ್ಟ ಆಗುತ್ತೆ, ನೀವು ಸರಿಯಾಗಿ ಕಲ್ತ್ಕೊಂಡಿದ್ದೀರಿ ಅಂತ. ಬರೀ ಒಂದೇ ಥರ ಮಾಡಿಬಿಟ್ರೆ, ಬರೀ ಆ್ಯಂಬುಲೆನ್ಸ್ ಮಾತ್ರ ತೋರಿಸ್ಬಿಟ್ರೆ ಪರವಾಗಿಲ್ಲ. ಬಟ್ ಬೇರೆ ಬೇರೆ ಥರ, ಆ್ಯಂಬುಲೆನ್ಸ್ ಬಂದರೆ ಹಿಂಗಾಗತ್ತೆ, ವಾಕಿನಿಂದ ಬಂದರೆ ಹಿಂಗಾಗತ್ತೆ, ಔಟ್ ಪೇಷಂಟ್ ಡಾಕ್ಟರ್ ಹೋದ್ರೆ ಹಿಂಗಾಗತ್ತೆ ಅಂತ ಬೇರೆ ಬೇರೆ ಮಾರ್ಗಗಳನ್ನ ನೀವು ತೋರಿಸಿದ್ರೆ ನೀವು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಸರಿನಾ? ಇದನ್ನು ನೋಡ್ಕೊಂಡು ತಿಳ್ಕೊಂಡು ನೀವು ಪ್ರಾಜೆಕ್ಟ್ ಮಾಡ್ರಿ. ಏನೋ ಗೊತ್ತಿಲ್ಲದೆ ಇದ್ರೆ ನನ್ನ ಪ್ರಶ್ನೆ ಕೇಳಿ. ಸರಿನಾ? ಬಾಯ್ ಬಾಯ್.